ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಆಗಸ್ಟ್ ತಿಂಗಳ 27ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು, ಶ್ರಾವಣ ಮಾಸ, ಕೃಷ್ಣ ಪಕ್ಷದ ಅಷ್ಟಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಬೆಳಿಗ್ಗೆ 6:25 ಇರಲಿದೆ. ನಂತರ ಉಪರಿ ಇರೋದ್ರಿಂದ ನವಮಿಯ ತಿಥಿ ಕೂಡ ಈ ದಿನ ಆರಂಭ ಆಗುತ್ತೆ. ಇದು ನಾಳೆ ಬೆಳಗಿನ ಜಾವ 5:29 ಇರಲಿದೆ. ಈ ದಿನದ ನಕ್ಷತ್ರ ರೋಹಿಣಿ ನಕ್ಷತ್ರ. ಇದು ಈ ದಿನ ರಾತ್ರಿ 8:29 ಇರಲಿದೆ. ನಂತರ ಮೃಗಶಿರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಮಧ್ಯಾಹ್ನ 1:54 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಹರ್ಷಣ ಯೋಗ. ಇದು ಈ ದಿನ ರಾತ್ರಿ 3:30 ಇರಲಿದೆ. ನಂತರ ವಜ್ರ ಯೋಗ ಆರಂಭ ಆಗುತ್ತೆ. ದಿಕ್ಷೂಲೆ ಉತ್ತರ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಸಿಂಹ, ಚಂದ್ರ ಇರುವಂಥ ರಾಶಿ ವೃಷಭ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:31 ಸಂಜೆ 5:04 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12:25 ಮಧ್ಯಾಹ್ನ 1:58 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:19 ಬೆಳಿಗ್ಗೆ 10:52 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:30 ಬೆಳಿಗ್ಗೆ 9:22 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:56 ಮಧ್ಯಾಹ್ನ 12:47 ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:27 ಮಧ್ಯಾಹ್ನ 2:02 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃ ಕಾಲ 6:07 ಸೂರ್ಯಾಸ್ತ ಸಂಜೆ 6:36. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಧನಸ್ಸು ಮತ್ತೆ ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನ ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳಲ್ಲಿ ಮತ್ತಷ್ಟು ವಿವರಗಳನ್ನು ನೋಡೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ವಿಶೇಷವಾಗಿ ಶಕ್ತಿಗೆ, ಸಾಹಸಕ್ಕೆ ಕಾರಕನಾಗಿರುವಂಥವನು, ಅಧಿಕಾರಕ್ಕೆ ಕಾರಕ. ಹಾಗಾಗಿನೇ ಅಧಿಕಾರಿ ವರ್ಗದಲ್ಲಿರುವಂಥವ್ರಿಗೆ ಈ ದಿನ ಉತ್ತಮವಾದಂತಹ ಸಮಯ ಇದೆ. ಹಾಗೆ ಈ ಕುಜನನ್ನ ಭೂಮಿಕಾರಕ ಅಂತ ಹೇಳಿ ಕರೀತಾರೆ. ಆಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ಅದರಲ್ಲೂ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನ
ಖರೀದಿ ಮಾಡುವಂಥವರು, ಮಾರಾಟ ಮಾಡುವಂಥವರು ಕೂಡ ಅನುಕೂಲವಾದಂತಹ ಸನ್ನಿವೇಶಗಳನ್ನು ಹೊಂದಿಕೊಳ್ತಾರೆ. ಹಾಗೆ ಈ ದಿನ ಕ್ರೀಡೆಯಲ್ಲಿ ಭಾಗವಹಿಸುವಂತಹ ಕ್ರೀಡಾಪಟುಗಳಿಗೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಇದೆ. ಹಾಗೆ ಈ ಕುಜ ಆಕ್ರಮಣ ಮಾಡುವಂಥ, ಸಾಹಸ ಮಾಡುವಂಥ ಒಂದು ಬುದ್ಧಿಗೂ ಕೂಡ ಕಾರಕನಾಗಿರುವಂಥವನು. ಹಾಗಾಗಿನೇ ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ಒಂದು ಹೆಜ್ಜೆ ನೀವೇ ಮುಂದೆ ಇದ್ದು ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಧೈರ್ಯ ಸ್ಥೈರ್ಯವನ್ನು ತೋರಿಸುವಂಥವ್ರು. ಹಾಗೆ ಈ ದಿನ ಇರುವಂಥ ಗುರುಹೋರ ಕೂಡ ತುಂಬ ಅನುಕೂಲಕರವಾಗಿ ಇರುವಂಥದ್ದು. ಹಾಗೆ ಯಾವುದೇ ಕೆಲಸಗಳನ್ನು ಗುರುಹೋರಾದಲ್ಲಿ ಆರಂಭ ಮಾಡಿದ್ರೂ ಅದು ನಿರೀಕ್ಷಿತ ಮಟ್ಟದಲ್ಲಿ ನಿಮಗೆ ಫಲಿತಾಂಶವನ್ನು ತರುತ್ತೆ. ಹಾಗಾಗಿ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 5 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 8 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 20 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 22 ನಿಮಿಷದವರೆಗೆ. ಇನ್ನು ರಾತ್ರಿ 7 ಗಂಟೆ 30 ನಿಮಿಷದಿಂದ ರಾತ್ರಿ 8 ಗಂಟೆ 28 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿಹೋರ ಏನಿದೆ, ಇದರಲ್ಲಿ ನೀವು ಕೆಲಸಗಳನ್ನು ಆರಂಭ ಮಾಡಿದ್ರೆ ಕೆಲಸಗಳು ನಿಧಾನ ಆಗುತ್ತೆ, ಮಂದಗತಿಯಲ್ಲಿ ನಡೆಯುತ್ತೆ. ಆದ್ದರಿಂದಲೇ ಕೆಲವೊಂದು ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನಾಗಲಿ ನಿಮ್ಮ ಪ್ರಯಾಣವನ್ನಾಗಲಿ ಆದಷ್ಟು ಶನಿಹೋರದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 18 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 20 ನಿಮಿಷದವರೆಗೆ. ಇನ್ನು ಸಂಜೆ 6 ಗಂಟೆ 33 ನಿಮಿಷದಿಂದ ರಾತ್ರಿ 7 ಗಂಟೆ 30 ನಿಮಿಷದವರೆಗೆ. ಹಾಗೆ ರಾತ್ರಿ 1 ಗಂಟೆ 18 ನಿಮಿಷದಿಂದ ರಾತ್ರಿ 2 ಗಂಟೆ 16 ನಿಮಿಷದವರೆಗೆ ಶನಿಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಇರುವಂತಹ ರವಿ ಹೋರ ಏನಿದೆ ಇದು ತುಂಬ ಅನುಕೂಲಕರವಾಗಿರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ತುಂಬ ಅನುಕೂಲ ಇದೆ. ಹಾಗೆ ನಿಮಗೆ ರಾಜಕಾರಣಿಗಳಿಂದ ಯಾವುದೇ ಸಹಾಯ ಸಹಕಾರಗಳು ಬೇಕಿದ್ರೆ ಅವರನ್ನು ಭೇಟಿ ಮಾಡುವಂಥದ್ದು, ಗಣ್ಯರನ್ನು ಭೇಟಿ ಮಾಡುವಂಥದ್ದು, ಇನ್ನು ಸರ್ಕಾರಿ ಇಲಾಖೆಗಳಲ್ಲಿ ಯಾವುದೇ ಕೆಲಸಗಳು ಬಾಕಿ ಇದ್ದರೆ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರಗಳು, ಇದನ್ನು ಈ ದಿನ ಇರುವಂತಹ ರವಿ ಹೋರದಲ್ಲಿ ಮಾಡ್ಬೋದು. ಇದು ತುಂಬ ಅನುಕೂಲವನ್ನು ತರುತ್ತೆ. ಸರ್ಕಾರಿ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲ ಇದೆ ಈ ದಿನದಲ್ಲಿ. ಹಾಗಾಗಿ ಈ ದಿನ ರವಿ ಹೋರ ಇರುವಂತಹ ಸಮಯ ಬೆಳಿಗ್ಗೆ 7 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 12 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 24 ನಿಮಿಷದಿಂದ 3 ಗಂಟೆ 26 ನಿಮಿಷದವರೆಗೆ. ಹಾಗೆ ರಾತ್ರಿ 9 ಗಂಟೆ 26 ನಿಮಿಷದಿಂದ ರಾತ್ರಿ 10 ಗಂಟೆ 24 ನಿಮಿಷದವರೆಗೆ ರವಿ ಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು. ಆದರೆ ಈ ದಿನ ಇರುವಂತಹ ಚಂದ್ರ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ವ್ಯಾಪಾರ ಮಾಡುವಂಥವರು, ಮಾರಾಟ ಮಾಡಲಿ ಖರೀದಿ ಮಾಡಲಿ ಸ್ವಲ್ಪ ಜಾಗ್ರತೆ ಈ ಚಂದ್ರ ಹೋರದಲ್ಲಿ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 16 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 18 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 30 ನಿಮಿಷದಿಂದ ಸಂಜೆ 6 ಗಂಟೆ 33 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 20 ನಿಮಿಷದಿಂದ ರಾತ್ರಿ 1 ಗಂಟೆ 18 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿದ್ರೂ ಕೂಡ ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಶುಭ ಮುಹೂರ್ತ ಯಾವುದು ಅನ್ನೋಂಥದ್ದನ್ನು ತಿಳ್ಕೊಳ್ಳಿ. ಪ್ರತಿನಿತ್ಯ ಶುಭ ಮುಹೂರ್ತಗಳು ಬರುತ್ತೆ, ಕೆಟ್ಟ ಮುಹೂರ್ತಗಳು ಬರ್ತಾ ಇರುತ್ತೆ. ಇದರಲ್ಲಿ ನೀವು ಶುಭ ಮುಹೂರ್ತಗಳನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ನಿಮ್ಮ ಹೊಸ ಕಾರ್ಯಗಳನ್ನು ಆರಂಭ ಮಾಡುವಂಥದ್ದು, ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡುವಂಥದ್ದನ್ನು ಮಾಡಿ ಅದ್ಭುತವಾದಂತಹ ಯಶಸ್ಸು ಸಿಕ್ಕತ್ತೆ. ಹಾಗಾಗಿನೇ ಪ್ರತಿನಿತ್ಯ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇವುಗಳನ್ನು ತಿಳ್ಕೊಳ್ಬೇಕು. ಇದನ್ನು ತಿಳಿಬೇಕು ಅಂತ ಹೇಳಿದ್ರೆ ಪಂಚಾಂಗವನ್ನು ನೋಡಬೇಕು. ಅದಕ್ಕೆ ಬದಲಾಗಿ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಅದರಂತೆ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನಾಗಲಿ ನಿಮ್ಮ ಪ್ರಯಾಣವನ್ನಾಗಲಿ ಆರಂಭ ಮಾಡೋದ್ರಿಂದ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ನೀವು ನಿರೀಕ್ಷೆ ಮಾಡಿದಂತಹ ಫಲಿತಾಂಶಗಳು ನಿಮಗೆ ಸಿಕ್ಕಬೇಕು. ಅದು ನಿಮಗೆ ತೃಪ್ತಿಯನ್ನು ತರಬೇಕು. ಅದಕ್ಕಾಗಿಯೇ ಈ ಶುಭ ಮುಹೂರ್ತ, ಶುಭ ಗಳಿಗೆ ಅನ್ನುವಂಥದ್ದನ್ನು ಫಾಲೋ ಮಾಡಿ, ಅದನ್ನು ಅನುಸರಣೆ ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಯಾಕೆಂದರೆ ಇದು ಶ್ರಾವಣ ಮಾಸದ ಮಂಗಳವಾರ ಇರುವಂಥದ್ದು. ಇದು ಕೊನೆಯ ಮಂಗಳವಾರ. ಏಕೆಂದರೆ ಈ ಅಮಾವಾಸ್ಯೆಯಿಂದ ನಂತರದಲ್ಲಿ ಭಾದ್ರಪದ ಮಾಸ ಆರಂಭ ಆಗಿಬಿಡುತ್ತೆ. ಹಾಗಾಗಿ ಶ್ರಾವಣ ಮಾಸದ
ಈ 4ನೇ ಮಂಗಳವಾರ ಏನಿದೆ, ಮಂಗಳಗೌರಿ ವ್ರತವನ್ನು ಆಚರಣೆ ಮಾಡುವಂಥದ್ದು ಇದೆ. ಹಾಗಾಗಿ ಶಿವ ಪಾರ್ವತಿಯರನ್ನ ಈ ದಿನ ನೀವು ದರ್ಶನ ಮಾಡೋದ್ರಿಂದ, ಸ್ತೋತ್ರವನ್ನು ಹೇಳ್ಕೊಳ್ಳೋದ್ರಿಂದ, ಗೌರಿಯ ವ್ರತವನ್ನು ಅನುಸರಣೆ ಮಾಡೋದ್ರಿಂದ ಬಹಳ ಉತ್ತಮವಾದಂತಹ ಫಲಗಳು ಸಿಕ್ಕತ್ತೆ. ಅದರಲ್ಲೂ ಸ್ತ್ರೀಯರಿಗೆ ವಿಶೇಷವಾಗಿ ಕುಟುಂಬದ ಉನ್ನತಿಯನ್ನ ಬಯಸಲಿಕ್ಕೆ, ಹಾಗೆ ಆರೋಗ್ಯಪೂರ್ಣವಾದಂತಹ ಬದುಕು ತಮ್ಮದಾಗಬೇಕು ಅಂತ ಹೇಳಿದ್ರೆ ಈ ದಿನ ಮಹಾಗೌರಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ವ್ರತ ಮಾಡುವಂಥವ್ರು ಇದನ್ನ ಮುಂದುವರಿಸಿ, ಖಂಡಿತ ಒಳ್ಳೆಯದಾಗತ್ತೆ. ಇನ್ನು ನಾಳೆ ಬುಧವಾರ, ಬುಧ ವಕ್ರತ್ಯಾಗವನ್ನ ಮಾಡ್ತಾ ಇರುವಂಥವನು. ಬಹಳ ನಿರೀಕ್ಷಿತ ಮಟ್ಟದಲ್ಲಿ ನಾಳೆ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ, ವರ್ತಕರಿಗೆ, ದಳ್ಳಾಳಿಗಳಿಗೆ ನಾಳೆಯಿಂದ ಉತ್ತಮ ದಿನ. ಏಕೆಂದ್ರೆ ಬುಧ ನೇರ ಚಲನೆಗೆ ಬರ್ತಾ ಇದ್ದಾನೆ. ಹಾಗಾಗಿನೇ ನಿಮ್ಮ ವ್ಯಾಪಾರ ವ್ಯವಹಾರಗಳು ನೇರ ನಡೆಯುತ್ತೆ, ಸಾದಾ ಸೀದವಾಗಿ ಇರುತ್ತೆ. ಹಾಗಾಗಿನೇ ಇಲ್ಲಿಯವರೆಗೆ ಏನು ನಿಮ್ಮ ವ್ಯಾಪಾರದಲ್ಲಿ ನಷ್ಟ ಆಗ್ತಾ ಇತ್ತು ಅಥವಾ ವ್ಯಾಪಾರದಲ್ಲಿ ನಿಮಗೆ ಒಂದು ರೀತಿಯ ಅಸಮಾಧಾನ ಇತ್ತು, ಅದು ನಾಳೆಯಿಂದ ಹೊರಟೋಗುತ್ತೆ. ಏಕೆಂದರೆ ಬುಧ ರುಜುತ್ವವನ್ನು ಪಡ್ಕೊಂಡು ನೇರ ಚಲನೆಯನ್ನ ಹೊಂದುವಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ನೆಟ್ಟಗಾಗುತ್ತೆ, ಎಲ್ಲವೂ ಒಳ್ಳೆಯದಾಗುತ್ತೆ. ಹಣದ ವ್ಯವಹಾರಗಳು, ರಿಯಲ್ ಎಸ್ಟೇಟ್ನಲ್ಲಿ ವ್ಯವಹಾರ ಮಾಡುವಂಥವ್ರು ಅಥವಾ ನಿಮ್ಮ ಸ್ವಂತ ಬಿಸ್ನೆಸ್ ಮಾಡುವಂಥವ್ರಿಗೂ ಕೂಡ ನಾಳೆಯಿಂದ ಉತ್ತಮವಾದಂಥ ದಿನಗಳು ಸಿಕ್ಕತ್ತೆ. ಆದರೆ ಕೆಲವು ರಾಶಿಯವರಿಗೆ ಮಾಮೂಲಿನಂತೆ ಬುಧನಿಂದ ಮಿಶ್ರ ಫಲಗಳು ಕೂಡ ಇರುತ್ತೆ. ಅದರ ಬಗ್ಗೆ ಕೂಡ ನೋಡೋಣ. ಅದರಲ್ಲಿ ಕೆಲವೊಂದು ಪರಿಹಾರ ಕ್ರಮಗಳು ಕೂಡ ಇದೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ, ನಿಮ್ಮ ವ್ಯಾಪಾರ ವ್ಯವಹಾರ ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ನಡೆಯುತ್ತೆ, ಒಳ್ಳೆಯದಾಗುತ್ತೆ. ಬಂಧುಗಳೇ, ನೀವು ಇನ್ನೊಂದು ವಿಚಾರವನ್ನ ಇಲ್ಲಿ ಗಮನಿಸಬೇಕು. ನಿಮ್ಮ ಕೆಲಸ ಕಾರ್ಯಗಳು ಎಂದಿನಂತೆ ಸುಗಮವಾಗಿ ನಡೀತಾ ಇದೆ. ಅದರಲ್ಲೂ ಕೆಲವೊಂದು ವಿಶೇಷವಾದಂತಹ ಕೆಲಸಗಳನ್ನು ಆರಂಭ ಮಾಡ್ತೀರಿ. ಮನೆಯಲ್ಲಿ ಶುಭ ಕಾರ್ಯಗಳಾಗಬೇಕು ಅಂತ ಹೇಳಿ ಕೆಲವು ಸಿದ್ಧತೆಗಳನ್ನು ಮಾಡ್ಕೊಳ್ತೀರಿ. ಕೆಲವರಿಗೆ ಅದು ತುಂಬಾ ಸಕ್ಸಸ್ ಆಗ್ಬಿಡುತ್ತೆ. ಇದ್ದಕ್ಕಿದ್ದ ಹಾಗೇನೆ ಆ ಕೆಲಸಗಳು ಹೂವು ಎತ್ತಿದಂತೆ ಸರಾಗವಾಗಿ ಆಗ್ಬಿಡುತ್ತೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಿಮ್ಮ ಜಾತಕದಲ್ಲಿ ಒಂದು ಗ್ರಹ ತುಂಬಾ ಇನ್ಫ್ಲೂಯೆನ್ಷಿಯಲ್ ಆಗಿ ಇರುವಂಥದ್ದು. ಅದನ್ನೇ ಇನ್ಫ್ಲೂಯೆನ್ಷಿಯಲ್ ಗ್ರಹ ಅಂತ ಹೇಳಿ, ಅಂದ್ರೆ ನಿಮಗೆ ತುಂಬಾ ಒತ್ತಾಸೆಯಾಗಿ ತೀವ್ರವಾದಂತಹ ಅನುಗ್ರಹವನ್ನು ಉಂಟು ಮಾಡುವಂತಹ ಗ್ರಹ ಅದು. ಅದು ಯಾವುದು ಅಂತ ಹೇಳಿದ್ರೆ, ನಿಮಗೆ ಪ್ರಸ್ತುತ ಯಾವ ದಶೆ ನಡೀತಾ ಇದೆಯೋ ಆ ದಶೆಯ ಅಧಿಪತಿಯ ಗ್ರಹ ಅಂತ ಹೇಳಿ ತಿಳ್ಕೊಳ್ಬೇಕು. ಅದಕ್ಕಾಗಿನೇ ಕೆಲವರಿಗೆ ಜಾತಕವನ್ನು ವಿಶ್ಲೇಷಣೆ ಮಾಡುವಾಗ ನಾವು ಹೇಳುವಂಥದ್ದು ಯಾವ ದಶೆ ನಡೀತಾ ಇದೆ, ಯಾವ ಅಂತರ್ದಶೆ ನಡೀತಾ ಇದೆ, ಹಾಗೆ ಯಾವ ಮಹಾದಶೆ ನಡೀತಾ ಇದೆ ಅನ್ನುವಂಥ ವಿಚಾರ. ಇಲ್ಲಿ ದಶೆ ಆಗಲಿ, ಅಂತರ್ದಶೆ ಆಗಲಿ, ಪ್ರತ್ಯಂತರ ದಶೆ ಆಗಲಿ ಬಹಳ ವಿಶೇಷವಾಗಿ ಪರಿಗಣಿಸಬೇಕಾಗಿರುವಂಥದ್ದು. ಇದನ್ನ ಕೆಲವರಿಗೆ ಬಹಳ ವಿಶೇಷವಾಗಿ ತಿಳಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ, ಇದನ್ನ ವಿಶೇಷವಾಗಿ ಕೆಲವರಿಗೆ ತಿಳಿಸಲಾಗ್ತಾ ಇದೆ. ಯಾಕೆಂತ ಹೇಳಿದ್ರೆ, ಅವರು ಮುಂದೆ ಕೈಗೊಳ್ಳುವಂತಹ ಚಟುವಟಿಕೆಗಳು ಯಾವ ರೀತಿಯಲ್ಲಿರುತ್ತೆ, ಯಾವ ವರ್ಷದಿಂದ ಅವರಿಗೆ ಅದೃಷ್ಟ ಕುಲಾಯಿಸುತ್ತೆ ಅನ್ನುವಂಥ ವಿಚಾರವನ್ನ ನಾವು ಅವರ ಜಾತಕವನ್ನು ನಿಷ್ಕರ್ಷೆ ಮಾಡಿ ತಿಳಿಸುವಂತಹ ಸಂದರ್ಭದಲ್ಲಿ ತಿಳಿಸಿದೆ. ಇಲ್ಲಿ ಬಹಳ ವಿಶೇಷವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು, ನಮಗೆ ಯಾವ ದಶೆ ನಡೀತಾ ಇದೆ, ಆ ದಶೆಯ ಅಧಿಪತಿಯ ಗ್ರಹ ಯಾವುದಿದೆ ಅನ್ನುವಂಥದ್ದನ್ನ ತಿಳ್ಕೊಂಡು ನಂತರ ಜಾತಕವನ್ನ ವಿಶ್ಲೇಷಣೆ ಮಾಡಬೇಕು. ಇಲ್ಲಿ ದಶೆ ಅಂತ ಹೇಳಿದ್ರೆ ದಿಕ್ಕು, ಅದನ್ನೇ ದಿಶಾ ಅಂತ ಹೇಳಿ ಕರೆಯುವಂಥದ್ದು ಇದೆ. ಯಾಕೆ ಅಂತ ಹೇಳಿದ್ರೆ, ಒಂದು ಜಾತಕಕ್ಕೆ ಒಂದು ದಿಕ್ಕನ್ನು ತೋರಿಸುವಂತಹ ಗ್ರಹ ಅದು. ಅಂದ್ರೆ ಪ್ರಸ್ತುತ ನಡೀತಾ ಇರುವಂತಹ ಮಹಾದಶೆ ಏನಿದೆ ಅದು ಪ್ರಬಲ ಗ್ರಹವಾಗಿರುತ್ತೆ. ಇನ್ನು ಉಳಿದ ಗ್ರಹಗಳು ಆ ಒಂದು ಗ್ರಹಕ್ಕೆ ಅಧೀನವಾಗಿರುತ್ತೆ. ಹಾಗಾಗಿನೇ ಈ ಮಹಾದಶೆ ನಡೀತಾ ಇರುವಂತಹ ದಶೆಯ ಅಧಿಪತಿ ಏನಿದೆ ಅದು ಆ ಜಾತಕನ ದಿಕ್ಕನ್ನ ತೋರಿಸುವಂಥದ್ದು. ಅದಕ್ಕಾಗಿನೇ ಜಾತಕದಲ್ಲಿ ಈ ಮಹಾದಶೆ ಅನ್ನುವಂಥದ್ದು ರಾಜ, ಅಂತರ್ದಶೆ ಅನ್ನುವಂಥದ್ದು ಅಂದ್ರೆ ಭುಕ್ತಿ ಅನ್ನುವಂಥದ್ದು ಮಂತ್ರಿ, ಮತ್ತೆ ಪ್ರತ್ಯಂತರ ದಶೆ ಅನ್ನುವಂಥದ್ದು ಅದನ್ನ ಎಕ್ಸಿಕ್ಯೂಟ್ ಮಾಡುವಂಥದ್ದು, ಅಂದ್ರೆ ಆ ಒಂದು ಯೋಜನೆಯನ್ನ ಕಾರ್ಯಗತಗೊಳಿಸುವಂಥದ್ದು. ಹಾಗಾಗಿನೇ ಮೇಲೆ ಹೇಳಿದಂತಹ ವಿಚಾರಗಳನ್ನ ಎಕ್ಸಿಕ್ಯೂಟ್ ಮಾಡುವಂಥವರು ಪ್ರತ್ಯಂತರ ದಶೆಯಲ್ಲಿ ಬರ್ತಾರೆ. ಇಲ್ಲಿ ಒಂದು ಜಾತಕಕ್ಕೆ 2 ಭರವಸೆಗಳು ಇರುತ್ತೆ. ಇದನ್ನ ಪ್ರಾಮಿಸಸ್ ಅಂತ ಹೇಳಿ ಕೂಡ ಕರಿಬಹುದು. ಒಂದು ಅಕ್ರಿಯಾತ್ಮಕ ಅಥವಾ ಪ್ಯಾಸಿವ್ ಅನ್ನುವಂಥದ್ದು, ಇನ್ನೊಂದು ಕ್ರಿಯಾತ್ಮಕ ಅಥವಾ ಡೈನಮಿಕ್ ಅನ್ನುವಂಥದ್ದು. ಇಲ್ಲಿ 2 ವಿಧ. ಇಲ್ಲಿ ಅಕ್ರಿಯಾತ್ಮಕವಾದಂತಹ ಒಂದು ಪ್ರಾಮಿಸ್ ಅನ್ನ ಸ್ವಭಾವತಃ ರಕ್ಷಣಾತ್ಮಕ ಗುಣವನ್ನ ಹೊಂದಿರುತ್ತೆ. ಕ್ರಿಯಾತ್ಮಕ ಪ್ರಾಮಿಸ್ಗಳ ಅಡಿಯಲ್ಲಿ ಹಾಗೆ ಈ ಗೋಚಾರಗಳ ಮೂಲಕ ಕರ್ಮಾನುಸಾರ ಕಾರ್ಯರೂಪಕ್ಕೆ ಬರುತ್ತೆ ಇದು. ಹಾಗಾಗಿ ಜಾತಕರಿಗೆ ಯಾವ ಟೈಮ್ನಲ್ಲಿ, ಯಾವ ದಶಾನಾಥನ ಪೀರಿಯಡ್ನಲ್ಲಿ ಬರುತ್ತೆ ಅನ್ನೋಂಥದ್ದನ್ನ ಇಲ್ಲಿ ತಿಳ್ಕೊಳ್ಬಹುದು.
ಕೆಲವರಿಗೆ ಲಕ್ಷ್ಮಿ ಕಟಾಕ್ಷ ಆಗಿರುತ್ತೆ, ಕೆಲವರಿಗೆ ತುಂಬಾ ಅದೃಷ್ಟ ಇದ್ದಕ್ಕಿದ್ದಾಗೆ ಬಂದೊದಗತ್ತೆ. ಆ ಒಂದು ಸಂದರ್ಭದಲ್ಲೂ ಕೂಡ ಇವರ ದಶೆ ಮತ್ತೆ ಭುಕ್ತಿಯನ್ನು ನೋಡಿ ತಿಳಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿನೇ ಜಾತಕದಲ್ಲಿ ಈ ದಶಾ ಭುಕ್ತಿಯನ್ನು ನೋಡುವಂಥದ್ದು ಮಾತ್ರ ಕಡ್ಡಾಯವಾಗಿರುತ್ತೆ. ಇನ್ನು ವಯಸ್ಸಾದವರಿಗೆ ಅಥವಾ ಚಿಕ್ಕ ಮಕ್ಕಳಿಗೆ ವಿವಾಹ ಹೇಳುವಂಥ ಮನೆ ಅಂತ ಹೇಳಿದ್ರೆ 7ನೇ ಮನೆ. ಇದರ ಅಧಿಪತಿ ದಶೆಗೆ ಏನಾದರೂ ಬಂದ್ರೆ, ಅಂದ್ರೆ 7ನೇ ಮನೆಯ ಅಧಿಪತಿ ಯಾರಿದ್ದಾರೋ ಅವರೇ ಈ ದಶೆಯ ಅಧಿಪತಿ ಆಗಿದ್ರೆ ಕೆಲವೊಮ್ಮೆ ಅದು ವ್ಯತಿರಿಕ್ತವಾದಂತಹ ಪರಿಣಾಮವನ್ನು ಬೀರುತ್ತೆ, ಎಲ್ಲವೂ ಉಲ್ಟಾ ಆಗುತ್ತೆ, ಅದೇ ಮಾರಕ ಆಗ್ಬಿಡ್ಬೋದು. ಆ ಕಾರಣ ಈ ದಶೆಯ ಅಧಿಪತಿ ಯಾವ ಮನೆಯಲ್ಲಿದ್ದು ಯಾವ ಫಲಿತಾಂಶವನ್ನು ಕೊಡ್ತಾನೆ, ಯಾವ ಕಾರಕತ್ವವನ್ನು ಹೊಂದಿದ್ದಾನೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನೋಡಬೇಕಾಗತ್ತೆ. ಇನ್ನು 5ನೇ ಮನೆಯ ಅಧಿಪತಿ ದಶೆಯ ಅಧಿಪತಿಯಾಗಿದ್ದು ಉದ್ಯೋಗ ಮಾಡುವಂತಹ ಸಂದರ್ಭದಲ್ಲಿ ಅಂಥ ದಶೆ ಏನಾದರೂ ಬಂದ್ರೆ ಇದರಿಂದ ಉಂಟಾಗುವಂತಹ ಲಾಭ ಏನು ಅಂತ ಹೇಳಿದ್ರೆ, ಮಗುವಿದ್ದಾಗ 5ನೇ ಮನೆಯ ಅಧಿಪತಿಯ ದಶೆ ಬಂದ್ರೆ ಶಿಕ್ಷಣಕ್ಕೆ ಸಹಾಯ ಮಾಡುತ್ತೆ. ಉದ್ಯೋಗದ ಸಮಯದಲ್ಲಿ ಈ ದಶೆ ಏನಾದರೂ ಬಂದ್ರೆ ಅದು ದೊಡ್ಡದಾದಂತಹ ನಷ್ಟವನ್ನು ಉಂಟು ಮಾಡುತ್ತೆ ಅಂತ ಹೇಳಿ ತಿಳ್ಕೊಳ್ಬಹುದು. ಯಾಕೆಂದ್ರೆ ಉದ್ಯೋಗ ಹೇಳುವಂತಹ 10ನೇ ಮನೆಯಿಂದ 8ನೇ ಮನೆಯೇ 5ನೇ ಮನೆ ಆಗುವಂಥದ್ದು. ಹಾಗಾಗಿ ಇಲ್ಲಿ 8 ದುಸ್ಥಾನ, ನಷ್ಟವನ್ನು ತೋರಿಸುವಂಥದ್ದು. ಹಾಗಾಗಿ ಒಳ್ಳೆಯ ಅನ್ನಿಸುವಂತಹ ಜಾತಕಗಳಿಗಿಂತ ಸಾಧಾರಣ ಅನ್ನಿಸುವಂತಹ ಜಾತಕಗಳು ಒಮ್ಮೊಮ್ಮೆ ಜಾತಕರಿಗೆ ಒಳ್ಳೆಯ ಜೀವನವನ್ನು ಕೊಟ್ಬಿಡುತ್ತೆ, ಒಳ್ಳೆಯ ಅದೃಷ್ಟವನ್ನು ತಂದು ಕೊಟ್ಬಿಡುತ್ತೆ. ಹಾಗಾಗಿನೇ ಈ ಟೈಮ್ಲಿ ದಶಾ ಪೀರಿಯಡ್ ಅನ್ನುವಂಥದ್ದು ಬಂದಾಗ ಮಾತ್ರ ಆ ಜಾತಕಕ್ಕೆ ತೂಕ ಇರುತ್ತೆ, ಅಂಥವರು ಮುಟ್ಟಿದ್ದೆಲ್ಲ ಚಿನ್ನ ಆಗತ್ತೆ. ಹಾಗಾಗಿ ಈ ದಶೆ ಬರುವಂತಹ ಜಾತಕಗಳನ್ನು ಮಾತ್ರ ಅದೃಷ್ಟ ಅಥವಾ ಲಕ್ಕಿ ಅಂತ ಹೇಳಿ ಕರೀಬಹುದು. ಹಾಗಾಗಿ ಒಬ್ಬರಿಗೆ ಜೀವನದಲ್ಲಿ ಯಶಸ್ಸು ಸಿಗ್ತಾ ಇದೆ ಅಂತ ಹೇಳಿದ್ರೆ ಆ ಒಂದು ಸಂದರ್ಭದಲ್ಲಿ ಅವರಿಗೆ ಯಾವ ದಶೆ ನಡೀತಾ ಇತ್ತು, ಆ ದಶೆಯ ಅಧಿಪತಿಯಾದಂತಹ ಗ್ರಹ ಎಲ್ಲಿದ್ದಾನೆ, ಹಾಗಾಗಿ ಅವನು ಬೀರುವಂತಹ ಪ್ರಭಾವಗಳೇನು, ಆ ಒಂದು ಗ್ರಹ ಕೊಡುವಂತಹ ಅನುಗ್ರಹಗಳೇನು ಅನ್ನುವಂತಹ ವಿಚಾರಗಳನ್ನ ನಾವು ತಿಳಿದಾಗ ವ್ಯಕ್ತಿಯ ಫಲಾಫಲಗಳನ್ನು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನೀವು ಕೂಡ ಮುಂದೆ ಏನಾದರೂ ಜಾತಕವನ್ನ ತೋರಿಸುವಂತಹ ಸಂದರ್ಭದಲ್ಲಿ ದಶೆ ಮತ್ತೆ ಅಂತರ್ದಶೆ ಅಂದ್ರೆ ಭುಕ್ತಿ ಪ್ರತ್ಯಂತರ್ದಶೆ ಇದು ಯಾವಾಗ ನಡೆಯುತ್ತೆ, ಯಾವ ಸಮಯದಿಂದ ಯಾವ ಸಮಯದವರೆಗೆ ಇದು ಇರುತ್ತೆ, ಹಾಗೆ ಈ ದಶೆಯ ಅಧಿಪತಿ ಗ್ರಹ ಯಾವ ಮನೆಯಲ್ಲಿದ್ದಾನೆ, ಅದಕ್ಕೆ ಇರುವಂತಹ ಪ್ರಭಾವಗಳೇನು ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳಿ. ಆಗ ನಿಮ್ಮ ಪ್ರಯತ್ನ ಕೂಡ ಯಶಸ್ವಿಯಾಗ್ತಾ ಇರುತ್ತೆ. ನೀವು ಈ ದೈನಂದಿನ ಚಂದ್ರನ ಚಲನೆಯ ಅನುಸಾರವಾಗಿ ನೋಡುವಂತಹ ಪ್ರತಿ ದಿನದ ಭವಿಷ್ಯವೇ ಬೇರೆ, ಆದರೆ ನಿಮ್ಮ ಮುಂದಿನ ಆಗು ಹೋಗುಗಳ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂತಹ ವಿಚಾರಗಳಲ್ಲಿ ಈ ದಶೆ ಅಂತರ್ದಶೆ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ಇದನ್ನು ಕೂಡ ನೀವು ವಿಶೇಷವಾಗಿ ನಿಮ್ಮ ಜಾತಕದಲ್ಲಿ ಯಾವ ಯಾವ ವರ್ಷದಿಂದ ಇದು ಬರುತ್ತೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಬಂಧುಗಳೇ, ನೆನ್ನೆ ತಾನೇ ಕೃಷ್ಣ ಜನ್ಮಾಷ್ಟಮಿ ಮುಗಿದಿದೆ. ಕೆಲವರು ಈ ದಿನ ಕೂಡ ಆಚರಣೆ ಮಾಡುವಂಥದ್ದು ಇದೆ. ಕೆಲವು ಸಂಪ್ರದಾಯದವರು ಸೂರ್ಯೋದಯದ ಸಮಯಕ್ಕೆ ಈ ಅಷ್ಟಮಿ ತಿಥಿ ಇದ್ರೆ ಆ ಅಷ್ಟಮಿಯ ತಿಥಿ ಎಂದೇ ಗೋಕುಲಾಷ್ಟಮಿಯನ್ನ ಅಥವಾ ಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆ ಮಾಡುವಂಥದ್ದು ಇದೆ. ಹಾಗೆ ನಾವು ತುಂಬಾ ಮನಸ್ಸಿಗೆ ಬೇಸರ ಆಗುವಂತಹ ಸಂದರ್ಭದಲ್ಲಿ ಈ ಶ್ರೀಕೃಷ್ಣನ 2 ಸಂದೇಶಗಳನ್ನ ತಪ್ಪದೆ ಕೇಳಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಯಾಕೆಂದ್ರೆ ಈ 2 ಸಂದೇಶಗಳಿಂದ ನಮ್ಮ ಜೀವನ ಸಾರ್ಥಕವಾಗುತ್ತೆ, ನಮಗೆ ಬಂದು ಒದಗುವಂತಹ ದುಃಖ ಮಾಯವಾಗುತ್ತೆ. ಪ್ರಸ್ತುತದಲ್ಲಿ ಪ್ರಾಕ್ಟಿಕಲ್ ಆಗಿ ವಾಸ ಮಾಡಲಿಕ್ಕೆ ಈ 2 ಸಂದೇಶಗಳು ನಮಗೆ ಸಹಾಯ ಮಾಡುತ್ತೆ ಅನ್ನುವಂಥದ್ದು ಹಿರಿಯರ ಪ್ರಾಜ್ಞರ ಒಂದು ಅಭಿಪ್ರಾಯ ಆಗಿದೆ. ಇಲ್ಲಿ ಆ ಸಂದೇಶಗಳು ಯಾವುದು ಅಂತ ಹೇಳಿದ್ರೆ, ಆದದ್ದೆಲ್ಲ ಒಳ್ಳೆಯದಕ್ಕೆ ಆಗಿದೆ, ಆಗುವುದೆಲ್ಲ ಒಳ್ಳೆಯದೇ ಆಗತ್ತೆ, ಇನ್ನು ಮುಂದೆ ಆಗಲಿರುವುದು ಕೂಡ ಒಳ್ಳೆಯದೇ ಆಗತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ನೀನು ದುಃಖ ಪಡ್ಲಿಕ್ಕೆ ನೀನೇನು ಕಳ್ಕೊಂಡಿರುವೆ, ಕಳೆದುಕೊಳ್ಬೇಕು ಅಂತ ಹೇಳಿದ್ರೆ ನೀನು ಏನನ್ನ ತಂದಿದ್ದೀಯ, ನಾಶವಾದ್ರೆ ನಿನಗೆ ಆಗುವಂತಹ ಅಪಚಾರ ಆದ್ರೂ ಅದು. ಯಾಕೆಂದ್ರೆ ನೀನು ಮಾಡಿರುವುದಾದ್ರೂ ಕೂಡ ನೀನೇನು ಪಡ್ಕೊಂಡಿದ್ರೂ ಕೂಡ ಅದನ್ನ ಇಲ್ಲಿಂದಲೇ ಪಡ್ಕೊಂಡಿರುವಂಥದ್ದು. ಯಾವುದು ನಿನ್ನ ಭಾಗ್ಯದಲ್ಲಿ ಇದೆಯೋ ಅದು ನಿನಗೆ ಸಿಕ್ಕೇ ಸಿಕ್ಕತ್ತೆ, ಯಾವುದು ನಿನ್ನದಲ್ಲವೋ ಅದು ನೀನು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಸಿಕ್ಕಲ್ಲ. ಹಾಗಾಗಿ ಚಿಂತೆಯನ್ನ ಬಿಡು, ಜೀವನದಲ್ಲಿ ಬರುವುದೆಲ್ಲವನ್ನು ಕೂಡ ಬಂದಂತೆ ಸ್ವೀಕಾರ ಮಾಡು. ನಮ್ಮ ಬದುಕೆ ಒಂದು ಹೋರಾಟ ಅನ್ನುವಂತಹ ಒಂದು ವಿಚಾರವನ್ನ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ಕೊಟ್ಟಿರುವಂಥವನು. ಹಾಗಾಗಿ ನಾವು ಮಾಡುವಂತಹ ಕಾರ್ಯವನ್ನ ಪ್ರಾಮಾಣಿಕವಾಗಿ ಮಾಡಬೇಕು. ಏನು ಆಗಬೇಕು ಅದು ಆಗಿಯೇ ತೀರುತ್ತೆ, ಅದನ್ನ ತಡಿಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಹಾಗಾಗಿ ಸತ್ಯದ ದಾರಿಯಲ್ಲಿ ಹೋಗಬೇಕು. ಹಾಗೆ ನಡೆಯುವಾಗ
ಪಾತಾಳಕ್ಕೆ ಬಿದ್ರೂ ಕೂಡ ನಿನ್ನನ್ನ ಮೇಲಕ್ಕೆ ಎತ್ತಲಿಕ್ಕೆ ಭಗವಂತ ಬಂದೇ ಬರ್ತಾನೆ. ಆದರೆ ಭಗವಂತನಲ್ಲಿ ನಂಬಿಕೆ ಇರಬೇಕು ಅನ್ನುವಂಥ ವಿಚಾರವನ್ನ ಶ್ರೀಕೃಷ್ಣ ತಿಳಿಸಿದ್ದಾನೆ. ಹಾಗಾಗಿನೇ ಎಲ್ಲರನ್ನ ಬಿಟ್ಟು ನನಗೆ ಬಂದು ಶರಣಾಗು, ನಾನು ನಿನ್ನನ್ನು ಕಾಪಾಡ್ತೇನೆ ಅನ್ನುವಂಥ ವಿಚಾರವನ್ನ ಅರ್ಜುನನಿಗೆ ತಿಳಿಸ್ತಾನೆ. ಅರ್ಜುನನ ಮೂಲಕ ನಮಗೆ ಒಂದು ಸಂದೇಶವನ್ನ ಕೊಡ್ತಾ ಇದ್ದಾನೆ. ಹಾಗಾಗಿ ಒಬ್ಬರ ಜೀವನದಲ್ಲಿ ನೆಮ್ಮದಿ ಬೇಕು ಅಂತ ಹೇಳಿದ್ರೆ ನಾವು ಮನಃಶಾಂತಿಯನ್ನು ಮೊದಲು ಕಾಪಾಡ್ಕೊಳ್ಬೇಕು. ಮನಃಶಾಂತಿ ಬೇಕು ಅಂತ ಹೇಳಿದ್ರೆ ನಮಗೆ ಏನೇನು ಜೀವನದಲ್ಲಿ ಇಸತ್ತೆ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಅದನ್ನ ಬಿಟ್ಟು ನಮ್ಮ ಊಹೆಯಂತೆ ನಿರೀಕ್ಷೆ ಮಾಡಿಕೊಂಡ್ರೆ ಅದು ಆಗದೇ ಇದ್ದಾಗ ನಮಗೆ ಚಿಂತೆ ಜಾಸ್ತಿ ಆಗುತ್ತೆ. ಈ ವಿಚಾರವನ್ನ ಮನನ ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ಮೊದಲ ಸಂದೇಶವನ್ನ ಭಗವಂತ ನಮಗೆ ತಿಳಿಸಿದ್ದಾನೆ. ಇನ್ನು ಭಗವಂತ ಹೇಳುವಂತಹ ಎರಡನೇ ಸಂದೇಶ ಅಂತ ಹೇಳಿದ್ರೆ, ಮನಸ್ಸಿಗೆ ಮದ ಏರಿದಾಗ, ಖುಷಿ ಇದ್ದಾಗ, ಅಹಂಕಾರ ಬಂದಾಗ, ಬೇರೆಯವರನ್ನ ತುಳಿದು ಬದುಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನಸ್ಸಿದ್ದಾಗ ಸ್ಮಶಾನಕ್ಕೆ ಹೋಗಿ ತಿರುಗಾಡಿ ಬಾ. ಯಾಕೆಂದ್ರೆ ಅಲ್ಲಿ ನಾನು ನನ್ನಿಂದಲೇ ಎಲ್ಲವೂ ಕೂಡ ನಾನೇ ಮಾಡಿದ್ದು ಅಂತ ಹೇಳ್ಕೊಳ್ತಾರಲ್ಲ, ಅಂಥವರು ಎಷ್ಟೋ ಜನ ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಅಂಥವರು ಈಗ ಜೀವಂತವಾಗಿಲ್ಲ, ಮೆರೆದವರು ಮಣ್ಣಾಗಿ ಹೋಗಿದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ಅವರು ಅಶಾಶ್ವತವಾಗಿ ಕಾಣಿಸ್ತಾರೆ. ಜೊತೆಗೆ ಭಗವಂತ ತಡ ಮಾಡಿದ್ರೂ ಕೂಡ ನ್ಯಾಯವನ್ನ ಕೊಡ್ತಾನೆ, ಅನ್ಯಾಯವನ್ನ ಎಂದಿಗೂ ಕೂಡ ದೇವರು ನಮಗೆ ಮಾಡಲ್ಲ ಅನ್ನುವಂತಹ ಸತ್ಯ ಅರ್ಥ ಆಗುತ್ತೆ. ಅದು ಅರ್ಥ ಆಗುವಂಥದ್ದು ನಮಗೆ ನಿಧಾನ ಆಗ್ಬೋದು, ತಡ ಆಗ್ಬೋದು, ಆದರೆ ಅದರ ಹಿಂದೆ ಅದ್ಭುತಗಳು ನಡೀತಾ ಇರುತ್ತೆ. ನಾವು ಕಾದು ನೋಡ್ತಾ ಇರಬೇಕು. ಎಲ್ಲರೂ ಸಾಮಾನ್ಯವಾಗಿ ಹೇಳುವಂಥದ್ದು ಮನುಷ್ಯ ಖಾಲಿ ಕೈಯಲ್ಲಿ ಬರ್ತಾನೆ, ಖಾಲಿ ಕೈಯಲ್ಲಿ ಹೋಗ್ತಾನೆ ಅಂತ ಹೇಳಿ. ಆದರೆ ಮನುಷ್ಯ ಬರುವಾಗ ಭಾಗ್ಯದ ಜೊತೆಗೆ ಬರ್ತಾನೆ, ಹೋಗುವಾಗ ಕರ್ಮದ ಫಲದ ಜೊತೆಗೆ ಹೋಗ್ತಾನೆ. ಯಾಕೆಂದ್ರೆ ಅವನು ಮಾಡಿರುವಂತಹ ಕರ್ಮ ಎಷ್ಟಿದೆ ಆ ಕರ್ಮದ ಮೂಟೆಯನ್ನು ಹೊತ್ತು ಮುಂದಿನ ಜನ್ಮಕ್ಕೆ ಸಾಕ್ತಾನೆ. ಹಾಗಾಗಿನೇ ಇದು ಜನ್ಮ ಜನ್ಮಾಂತರಗಳ ಋಣ ಕರ್ಮ ಅನ್ನುವಂಥ ವಿಚಾರ ಇಲ್ಲಿ ಪ್ರಸ್ತುತಕ್ಕೆ ಬರುವಂಥದ್ದು. ಹಾಗಾಗಿ ನಾವು ಹೋಗುವಾಗ ನಾವು ಮಾಡಿರುವಂತಹ ಈ ಪಾಪ ಪುಣ್ಯ ಈ ಎರಡು ಮೂಟೆಗಳನ್ನು ಹೊತ್ತುಕೊಂಡು ಹೋಗಬೇಕಾಗತ್ತೆ. ಹಾಗೆ ನಾವು ಈ ಭೂಮಿಗೆ ಬಂದಾಗ, ಮಾನವನಾಗಿ ಹುಟ್ಟಿದಾಗ ನಾವು ದುಡಿಯುವಂಥದ್ದು ತುಂಬ ಅಗತ್ಯವಾಗಿ ಇರುವಂಥದ್ದು, ಅನಿವಾರ್ಯ ಕೂಡ. ಹಾಗಂತ ನಮ್ಮ ಫಲದ ಮೇಲೆ ಕಣ್ಣಿಟ್ಟು ಕೆಲಸವನ್ನ ಮಾಡಿದ್ರೆ ನಿರಾಸೆ ಇರುತ್ತೆ. ಹಾಗಾಗಿ ಮಾಡುವಂತಹ ಕೆಲಸವನ್ನ ಶ್ರದ್ಧೆಯಿಂದ ಮಾಡಬೇಕು. ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಅಂತ ಹೇಳಿ ಭಗವಂತ ಹೇಳಿದ್ದಾನೆ. ಅಂದ್ರೆ ನಿನ್ನ ಕರ್ಮವನ್ನ ಮಾಡು, ನಿನ್ನ ಕೆಲಸವನ್ನ ನೀನು ಮಾಡಿಬಿಡು. ಆದರೆ ಅದರಿಂದ ಬರುವಂತಹ ಫಲಾಫಲಗಳು ಏನು ಅನ್ನುವಂಥದ್ದನ್ನ ನಿರೀಕ್ಷೆ ಮಾಡಬೇಡ. ಅದು ಭಗವಂತನಿಗೆ ಗೊತ್ತಿದೆ. ನಿನ್ನ ಒಂದು ಕರ್ಮಕ್ಕೆ ಅನುಸಾರವಾಗಿ, ನಿನ್ನ ನಿಷ್ಠೆಗೆ ಅನುಸಾರವಾಗಿ, ನಿನ್ನ ಶ್ರಮಕ್ಕೆ ಅನುಸಾರವಾಗಿ ಆ ಕರ್ಮದ ಫಲಿತಾಂಶಗಳು ಬಂದೇ ಬರುತ್ತೆ. ಅದನ್ನು ನಾನು ಕೊಡ್ತೇನೆ. ಹಾಗಾಗಿ ಆ ಫಲಿತಾಂಶಗಳ ಕಡೆಗೆ ಗಮನ ಕೊಡದೆ ನಿನ್ನ ಕೆಲಸವನ್ನ ನೀನು ಮಾಡು, ನಿನ್ನ ದುಡಿಮೆಯನ್ನು ನೀನು ಮುಂದುವರಿಸು ಅಂತ ಹೇಳಿ ಭಗವಂತ ಹೇಳ್ತಾನೆ. ಅಂದ್ರೆ ನಾವು ಶ್ರದ್ಧೆಯಿಂದ ಪ್ರೀತಿಯಿಂದ ಕೆಲಸವನ್ನ ಮಾಡಬೇಕು ಅನ್ನುವಂತಹ ಸಂದೇಶ ಇದರ ಹಿನ್ನೆಲೆಯಲ್ಲಿ ಇರುವಂಥದ್ದು. ಹಾಗಾಗಿ ನಾವು ಮಾಡಿದಂತಹ ಕೆಲಸಕ್ಕೆ ಫಲ ಇವತ್ತು ಸಿಗ್ಬೋದು, ಇಲ್ಲ ನಾಳೆ ದೊರಕಬಹುದು. ಆದರೆ ಆ ಫಲ ಮಾತ್ರ ನಮಗೆ ಬಂದೇ ಬರುತ್ತೆ. ಹಾಗೆ ಕೃಷ್ಣ ಒಮ್ಮೆ ಗೋಡೆಯ ಮೇಲೆ ಒಂದು ಸಂದೇಶವನ್ನ ಬರೆದನಂತೆ. ಅದೇನಂದ್ರೆ, ಖುಷಿಯಲ್ಲಿದ್ದಾಗ ಓದಿದ್ರೆ ದುಃಖ ಆಗ್ಬೇಕು, ದುಃಖದಲ್ಲಿ ಓದಿದ್ರೆ ಖುಷಿ ಆಗ್ಬೇಕು. ಆ ಸಂದೇಶವೇ ಸಮಯ ಕಳೆದು ಹೋಗುತ್ತದೆ ಅನ್ನುವಂಥದ್ದು. ಅಂದ್ರೆ ಕಾಲಾಯ ತಸ್ಮೈ ನಮಃ ಅಂತ ಹೇಳಿ ಬರೆದಿರುವಂಥದ್ದು. ಅಂದ್ರೆ ಸಮಯ ಎಲ್ಲವನ್ನ ಕೂಡ ಕಲಿಸತ್ತೆ, ನಾವು ಕಾಯಬೇಕಷ್ಟೇ. ಅಕ್ಕಿ ಅನ್ನಕ್ಕೆ ಕೇಳ್ತಂತೆ, ನೀನು ನಾನೇ ಆಗಿದ್ದೆ, ಆದರೆ ಅದು ಹೇಗೆ ನೀನು ಅನ್ನ ಆದೆ ಅಂತ ಹೇಳಿ. ಅನ್ನ ಸುಂದರವಾಗಿ ಉತ್ತರವನ್ನು ಕೊಡ್ತು. ನೀರು ಮತ್ತೆ ಬೆಂಕಿಯ ಸಂಪರ್ಕಕ್ಕೆ ಒಳಗಾಗಿದ್ದರಿಂದ ಅವುಗಳ ಸಂಸ್ಕಾರದಿಂದ ಮೃದುವಾದಂತಹ ಮಧುರವಾದಂತಹ ಅಕ್ಕಿಯ ಭಾವವನ್ನು ಕಳ್ಕೊಂಡು ಅನ್ನ ಅನ್ನುವಂಥ ಅನುಭವವನ್ನು ಪಡ್ಕೊಂಡೆ ಅಂತ ಹೇಳ್ತಂತೆ. ಹಾಗಾಗಿ ಅಕ್ಕಿಯನ್ನ ಯಾರೂ ತಿನ್ನಲ್ಲ, ಆದರೆ ಅನ್ನವನ್ನ ಎಲ್ಲರೂ ಕೂಡ ಉಪಯೋಗಿಸ್ತಾರೆ. ಜೀವಿಗೆ ಆಧಾರವಾಗಿರುವಂಥದ್ದೇ ಅನ್ನ. ಆ ಒಂದು ನಿಟ್ಟಿನಲ್ಲಿ ಈ ಸಂಸ್ಕಾರ ಅನ್ನುವಂಥದ್ದು ಬಂದಾಗ ಅದು ಪರಿಪಕ್ವವಾಗುತ್ತೆ. ಆದ್ರಿಂದ ನಮ್ಮಲ್ಲಿರುವಂತಹ ಅಜ್ಞಾನವನ್ನ
ತೊಡೆದು ಹಾಕಬೇಕು. ದುಃಖ ದುಮ್ಮಾನಗಳ ಭಾವನೆಯ ಈ ಕಾಠಿಣ್ಯತೆ ಅನ್ನುವಂಥದ್ದೇನಿದೆ ಅದನ್ನು ತೊಲಗಿಸ್ಬೇಕು. ಅದಕ್ಕಾಗಿ ಸಜ್ಜನರ ಸಹವಾಸವನ್ನು ಮಾಡಬೇಕು, ಎಲ್ಲರ ಅನುಭೂತಿಯನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದು. ಹಾಗಾಗಿ ನಮಗೆ ಪುಣ್ಯ ಮೋಕ್ಷ ಅನ್ನುವಂಥ ಮೃದುತ್ವಗಳು ನಮ್ಮ ಅನುಭವಕ್ಕೆ ಬರುತ್ತೆ. ಹಾಗಾಗಿ ಸಜ್ಜನರ ಸಹವಾಸ ಹೆಜ್ಜೆಯನ್ನು ಸವಿದಂತೆ ಅಂತ ಹೇಳುವಂಥದ್ದು ಈ ಕಾರಣಕ್ಕಾಗಿನೇ. ಹಾಗಾಗಿ ನೀವು ಕೂಡ ಅಕ್ಕಿ ಹೇಗೆ ನೀರು ಮತ್ತೆ ಬೆಂಕಿಯ ಸಂಪರ್ಕದಿಂದ ಮಧುರವಾದಂತಹ ಅನ್ನದ ಭಾವವನ್ನು ಹೊಂದುತ್ತೋ ಅದೇ ರೀತಿಯಲ್ಲಿ ನೀವು ಕೂಡ ನಿಮ್ಮ ಸ್ನೇಹಿತರಾಗ್ಲಿ ನಿಮ್ಮ ಬಂಧುಗಳಾಗ್ಲಿ ಅವರ ಉತ್ತಮ ಸಂಸರ್ಗದಿಂದ ನಿಮಗೂ ಕೂಡ ಒಳ್ಳೆಯ ಭಾವ ಲಭ್ಯವಾಗುತ್ತೆ. ಹಾಗಾಗಿನೇ ಉತ್ತಮ ಸ್ನೇಹಿತರನ್ನ ಆಯ್ಕೆ ಮಾಡಿಕೊಳ್ಳಿ. ಉತ್ತಮವಾಗಿ ನಿಮಗೆ ಮಾರ್ಗದರ್ಶನ ಮಾಡುವಂತಹ ಹಿರಿಯ ಬಂಧುಗಳನ್ನ ಆಯ್ಕೆ ಮಾಡಿಕೊಳ್ಳಿ. ಅವರ ಸಹವಾಸದಲ್ಲಿದ್ದಷ್ಟು ದಿನ ನಿಮಗೆ ನೆಮ್ಮದಿ ಇರುತ್ತೆ, ಒಳ್ಳೆಯ ಮಾರ್ಗವನ್ನು ತೋರಿಸ್ತಾರೆ. ಆದರೆ ಕೆಟ್ಟವರ ಸಹವಾಸ ನಿಮ್ಮನ್ನ ಅಧೋಗತಿಗೆ ಇಳಿಸ್ಬಿಡುತ್ತೆ. ಹಾಗಾಗಿನೇ ಸಂಘದಿಂದ ಸನ್ಯಾಸಿ ಕೆಟ್ಟ ಅಂತ ಒಂದು ವಿಚಾರ ನಮ್ಮ ಜನಮಾನಸದಲ್ಲಿ ಬಂದಿರುವಂಥದ್ದು. ಹಾಗಾಗಿ ಮುಂದಿನ ಭವಿಷ್ಯದಲ್ಲಿ ನಮ್ಮ ಅದೃಷ್ಟ ಹೇಗಿದೆ, ನಮ್ಮ ಕೆಲಸಗಳು ಯಾವ ಫಲವನ್ನು ಕೊಡುತ್ತೆ ಅನ್ನುವಂತಹ ವಿಚಾರ ಈಗ ನಾವು ಆಯ್ಕೆ ಮಾಡಿಕೊಳ್ಳುವಂತಹ ವ್ಯಕ್ತಿಗಳ ಮೇಲೆ ಅವಲಂಬಿಸಿರುತ್ತೆ. ಹಾಗಾಗಿನೇ ಆಯ್ಕೆ ನಿಮ್ಮ ಕೈಲಿದೆ. ನಿಮ್ಮ ಅದೃಷ್ಟ, ನಿಮ್ಮ ಬದುಕು, ನಿಮ್ಮ ಭವಿಷ್ಯ ನಿಮ್ಮಲ್ಲೇ ಇದೆ. ಬೆಣ್ಣೆಯಂತೆ ನಿಮ್ಮ ಕೈಯಲ್ಲಿದೆ. ಅದನ್ನ ಕರಗಿಸಿ ತುಪ್ಪ ಮಾಡಿಕೊಳ್ತಿರೋ ಅಥವಾ ವಿಷಯವನ್ನು ಗ್ರಹಿಸದೆ ಆ ಬೆಣ್ಣೆಯನ್ನ ಹಾಗೆ ವ್ಯರ್ಥ ಮಾಡ್ಕೊಳ್ತಿರೋ, ಇದನ್ನ ನೀವೇ ನಿಷ್ಕರ್ಷೆ ಮಾಡಬೇಕು. ಭಗವಂತ ಬುದ್ಧಿಯನ್ನ ಕೊಟ್ಟಿದ್ದಾನೆ, ನಿಮಗೆ ವಿವೇಚನಾ ಶಕ್ತಿ ಇದೆ, ಬುದ್ಧಿವಂತಿಕೆ ಇದೆ. ಅದರಿಂದ ನೀವು ಆಯ್ಕೆ ಮಾಡಿಕೊಳ್ಳಿ. ಉತ್ತಮವಾದಂತಹ ಜೀವನವನ್ನು ನಡೆಸಲಿಕ್ಕೆ ಸಹಾಯಕವಾಗುತ್ತೆ. ಇದು ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇದ್ದಾನೆ. 2ನೇ ಮನೆಯಲ್ಲಿ ಚಂದ್ರ ಅಂದರೆ ಮಿಶ್ರ ಫಲಗಳು, ಕಟ್ಟಿಟ್ಟ ಬುದ್ಧಿ. ಹಾಗಾಗಿನೇ ಈ ದಿನ ನೀವು ಯಾವ ಕ್ಷೇತ್ರದಲ್ಲಿ ಕೈ ಹಾಕಿದ್ರೂ ಕೂಡ ಅಲ್ಲಿ ಋಣಾತ್ಮಕವಾದಂಥ ಒಂದು ವಾತಾವರಣ ಇರುತ್ತೆ. ಎಲ್ಲೂ ಕೂಡ ನಿಮಗೆ ಪಾಸಿಟಿವ್ ಅನ್ನುವಂಥ ಒಂದು ಫಲಿತಾಂಶ ಸಿಕ್ಕಲ್ಲ, ಮನಸ್ಸಿಗೆ ಸಮಾಧಾನ ಇರಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಇನ್ನೂ ಕೆಲಸವನ್ನು ಚೆನ್ನಾಗಿ ಮಾಡಬೇಕಿತ್ತು, ಇನ್ನೂ ಒಳ್ಳೆಯ ಫಲಿತಾಂಶವನ್ನು ಪಡಿಬಹುದಿತ್ತು ಅನ್ನುವಂಥ ಒಂದು ಆತಂಕ ಮನದಲ್ಲಿ ಇರುವಂಥದ್ದು. ಹಾಗೆ ಈ ದಿನದಲ್ಲಿ ವ್ಯರ್ಥವಾದಂತಹ ವೆಚ್ಚಗಳು ಹೆಚ್ಚಾಗುವಂಥದ್ದು ಕೂಡ ಇದೆ. ಇನ್ನು ದೂರದ ಪ್ರಯಾಣ ಏನಿದೆ ಅದು ಸ್ವಲ್ಪ ಕಷ್ಟಕರವಾಗಿರುತ್ತೆ. ಹಾಗೆ ಈ ದಿನ ಬಂಧು ಮಿತ್ರರ ಜೊತೆಯಲ್ಲಿ ನೀವು ಆಡುವಂಥ ಮಾತು, ತೆಗೆದುಕೊಳ್ಳುವಂಥ ನಿರ್ಧಾರಗಳು ನಿಮ್ಮ ಒಂದು ಅಭಿಪ್ರಾಯ ಭೇದವನ್ನು ಸೂಚಿಸುವಂಥದ್ದು. ಹಾಗಾಗಿ ಎಲ್ಲರ ಜೊತೆಯಲ್ಲಿ ಸಹಮತದಿಂದ ಹೋಗುವಂಥ ಒಂದು ಮನಸ್ಥಿತಿ ಇಲ್ಲ. ಹಾಗಾಗಿ ನಿಮ್ಮದೇ ಆದಂಥ ಧೋರಣೆ, ಏತೀಂದ್ರ ಪ್ರೀತಿ ಅನ್ನುವಂಥ ಒಂದು ಸ್ವಭಾವ ಈ ದಿನ ನಿಮ್ಮನ್ನು ಪ್ರತ್ಯೇಕಿಸುತ್ತೆ. ಅಂದರೆ ನಿಮ್ಮ ಬಂಧು ಬಾಂಧವರ ಜೊತೆಯಲ್ಲಿ ಹೋಗುವಂಥ ಅಥವಾ ಅವರ ಜೊತೆಯಲ್ಲಿ ಇರುವಂಥ ಒಂದು ಒಳ್ಳೆಯ ಅವಕಾಶವನ್ನು ಈ ದಿನ ನಿಮ್ಮಿಂದ ಕಸಿದುಕೊಂಡು ಬಿಡುತ್ತೆ. ಹಾಗಾಗಿನೇ ಪ್ರತ್ಯೇಕತಾವಾದ ಇರುವಂಥದ್ದು, ಒಂಟಿಯಾಗಿ ಇರಬೇಕು, ನಿಮ್ಮದೇ ಒಂದು ಧೋರಣೆ ನಿಮಗೆ ಸರಿ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಬೆನ್ನನ್ನು ನೀವೇ ತಟ್ಟಿಕೊಳ್ಳುವಂಥ ಸಾಧ್ಯತೆಗಳು ಈ ದಿನ ಇರುತ್ತೆ. ಹಾಗೆ ಈ ದಿನ ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ಕೂಡ ವಹಿಸಬೇಕಾಗತ್ತೆ. ಇದು ಕೂಡ ನಿಮ್ಮ ಆತಂಕಕ್ಕೆ ಕಾರಣ. ಹಾಗೆ ಈ ದಿನ ಸ್ವಲ್ಪ ಒತ್ತಡಗಳು ಇರುತ್ತೆ. ಕುಟುಂಬದಲ್ಲಿ ಅಷ್ಟೊಂದು ಸಾಮರಸ್ಯ ಇಲ್ಲ, ಮನಃಶಾಂತಿ ಇಲ್ಲ. ಅದಕ್ಕಾಗಿ ಭಗವಂತನ ಧ್ಯಾನ ಮಾಡಿ, ಯೋಗ ಮಾಡಿ, ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮ ಮನೆ ದೇವರನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನದ ಪರಿಸ್ಥಿತಿ ನಿಮ್ಮ ಒಂದು ಹತೋಟಿಯಲ್ಲಿರುತ್ತೆ. ಎಲ್ಲವೂ ಕೂಡ ನಿಮ್ಮ ಕೈ ಕೆಳಗಿದೆ ಅನ್ನುವಂಥ ಒಂದು ಭಾವನೆ. ಹಾಗಾಗಿನೇ ಒಂದು ಪ್ರಭುತ್ವವನ್ನು ನೀವು ಸ್ಥಾಪಿಸಿಕೊಳ್ಳುವಂಥದ್ದು, ಒಂದು ಅಧಿಕಾರಯುತವಾಗಿ ಮಾತಾಡುವಂಥದ್ದು, ಹಾಗೆ ತುಂಬ ಕಮ್ಯಾಂಡಬಲ್ ಆಗಿ ಇರುವಂಥದ್ದು ಕೂಡ ಈ ದಿನ ಇರುತ್ತೆ. 4 ಜನರಿಗೆ ನಿರ್ದೇಶನ ಮಾಡುವಂಥದ್ದು, ಹಾಗೆ ದಾರಿ ತೋರುವಂಥದ್ದು, ಸಹಾಯ ಮಾಡುವಂಥ ಒಂದು ಉನ್ನತ ಸ್ಥಾನದಲ್ಲಿ, ಅದರಲ್ಲೂ ಸುಭದ್ರವಾದಂತಹ ಸ್ಥಾನದಲ್ಲಿ ಈ ದಿನ ಇರ್ತೀರಿ. ಇದು ಲಿಟ್ರಲಿ ಆಗದೇ ಇದ್ರೂ ನಿಮ್ಮ ಮನಸ್ಸಿನ ಭಾವನೆ ಇದು. ಹಾಗಾಗಿನೇ ಆ ಭಾವನೆಯಂತೆಯೇ ಈ ದಿನ ನೀವು ವರ್ತನೆ ಮಾಡುವಂಥದ್ದು ಇದೆ. ಹಾಗಾಗಿನೇ ಯದ್ಭಾವಂ ತದ್ಭವತಿ ಅಂತ ಹೇಳುವಂಥದ್ದು ಈ ಕಾರಣಕ್ಕಾಗಿನೇ. ಹಾಗೆ ಈ ದಿನ ಯಾವುದೇ ವ್ಯವಹಾರಗಳಲ್ಲಿ ಕೈ ಹಾಕಿದ್ರೂ ಕೂಡ ಆಕಸ್ಮಿಕವಾಗಿ ನಿಮಗೆ ಯಶಸ್ಸು ಸಿಕ್ಕತ್ತೆ. ಇದ್ದಕ್ಕಿದ್ದಾಗೆ ಯಶಸ್ಸು, ಎಲ್ಲ ಒಂದು ಕಡೆ ಅದೃಷ್ಟ ಈ ದಿನ ನಿಮ್ಮ ಪರವಾಗಿ ಕೆಲಸ ಮಾಡುತ್ತೆ.
ಹಾಗೆ ಈ ದಿನ ಸ್ತ್ರೀ ವರ್ಗದವರಿಗೆ ನೀವು ಮಾಡುವಂಥ ಸಹಾಯ ಸಹಕಾರಗಳು ನಿಮ್ಮನ್ನು ಇನ್ನೂ ಮೇಲ್ದರ್ಜೆಗೆ ಇಳಿಸುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಉನ್ನತವಾದಂಥ ಸ್ಥಾನಮಾನವನ್ನು ಪಡ್ಕೊಳ್ಳುವಂಥದ್ದು ಈ ದಿನ ಇದೆ. ಹೊಸ ಹುದ್ದೆಗಳು ಸಿಕ್ಕುವಂಥದ್ದು, ಹೊಸ ಅಧಿಕಾರ ಸಿಕ್ಕತ್ತೆ, ಹೊಸ ಸ್ಥಾನಮಾನ ಸಿಕ್ಕತ್ತೆ, ಹೊಸದಾಗಿರುವಂಥ ಜವಾಬ್ದಾರಿ ನಿಮಗೆ ಸಿಕ್ಕತ್ತೆ. ಒಟ್ಟಾರೆ ನಿಮ್ಮ ಪ್ರತಿಭೆ, ನಿಮ್ಮ ಸಾಮರ್ಥ್ಯ, ನಿಮ್ಮ ವಿವೇಚನೆ, ಹಾಗೆ ನಿಮ್ಮ ಸಮಯ ಪ್ರಜ್ಞೆ, ಇದಕ್ಕೆ ಅನುಗುಣವಾಗಿ ಈ ದಿನ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡ್ತೀರಿ. ಒಳ್ಳೆಯ ಫಲಿತಾಂಶ ಬರುತ್ತೆ. ಫಲಿತಾಂಶ ಏನೇ ಇದ್ರೂ ಅದನ್ನು ಒಳ್ಳೆಯದನ್ನಾಗಿ ಪರಿವರ್ತಿಸಿಕೊಳ್ಳುವಂಥ ಒಂದು ಒಳ್ಳೆಯತನ ನಿಮ್ಮಲ್ಲಿದೆ. ಹಾಗಾಗಿನೇ ಈ ದಿನ ನಿಮಗೆ ಅದೃಷ್ಟದ ದಿನ, ಲಾಭದಾಯಕವಾದಂಥ ದಿನ, ಪ್ರೋತ್ಸಾಹದಾಯಕವಾದಂಥ ದಿನ. ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ 12ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ದಿನದ ಆರಂಭದಿಂದಲೇ ಏನೋ ಒಂದು ಒತ್ತಡ ಇರುವಂಥದ್ದು, ಕೆಲಸಗಳನ್ನು ಹೇಗೆ ನಿರ್ವಹಿಸಬೇಕು ಅನ್ನುವಂಥದ್ರಲ್ಲಿ ಸ್ವಲ್ಪ ಗೊಂದಲ ಗೋಜಲು ಇರುವಂಥದ್ದು, ಮಾರ್ಗದರ್ಶನದ ಕೊರತೆ ಇರುವಂಥದ್ದು ಈ ದಿನದಲ್ಲಿ. ಹಾಗಾಗಿನೇ ಯಾವ ಕೆಲಸವನ್ನು ಹೇಗೆ ಆರಂಭ ಮಾಡಿದ್ರೆ ಯಾವ ಫಲಿತಾಂಶ ಇದೆ ಅನ್ನುವಂಥ ಒಂದು ದೂರದೃಷ್ಟಿಯ ಕೊರತೆ ಕೂಡ ಈ ದಿನ ಇರುವಂಥದ್ದಾಗತ್ತೆ. ಹಾಗಾಗಿ ಕೈಗೆ ಸಿಕ್ಕ ಕೆಲಸವನ್ನು ಆರಂಭ ಮಾಡ್ತೀರಿ. ಹಾಗೆ ಮನಸ್ಸಿಗೆ ಬಂದಂತೆ ವಿವೇಚನೆ ಇಲ್ಲದೆ ವೆಚ್ಚವನ್ನು ಮಾಡ್ತೀರಿ. ಗೊತ್ತು ಗುರಿ ಇಲ್ಲದಂಥ ಪ್ರಯಾಣ ಇರುತ್ತೆ. ಹಾಗಾಗಿನೇ ಇವೆಲ್ಲವನ್ನ ಸಾರಾಸಟ್ಟಾಗಿ ನೋಡಿದ್ರೆ ನಿಮಗೆ ಈ ದಿನ ಸ್ವಲ್ಪ ವ್ಯಯ ಆಗುವಂಥದ್ದು, ಖರ್ಚಾಗುವಂಥದ್ದು. ಹಾಗೆ ಈ ದಿನ ನಿಮ್ಮ ಧೋರಣೆ, ನಿಮ್ಮ ಮಾತು, ನಿಮ್ಮ ಗೌರವವನ್ನು ಕಡಿಮೆ ಮಾಡುವಂಥದ್ದು ಕೂಡ ಇದೆ. ಯಾಕೆಂದರೆ ನಿಮ್ಮ ಆಲೋಚನಾ ವೈಖರಿಯೇ ಸರಿ ಇಲ್ಲ, 4 ಜನ ಒಪ್ಪಲ್ಲ. ಆ ರೀತಿಯಲ್ಲಿ ನೀವು ಈ ದಿನ ಕನಿಷ್ಠತಮ ಮಟ್ಟದಲ್ಲಿ ಯೋಚನೆಯನ್ನು ಮಾಡ್ತೀರಿ. ಹಾಗೆ ಈ ದಿನ ನಿಮ್ಮ ಗೌರವವನ್ನು ನೀವೇ ಕೆಳದರ್ಜೆಗೆ ಇಳಿಸ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ದೂರದ ಸಂಬಂಧಿಕರಿಂದಲೇ ಅನಿರೀಕ್ಷಿತ ವಾರ್ತೆಯನ್ನು ಕೇಳಬೇಕಾಗತ್ತೆ. ಇದು ಕೂಡ ಮನಸ್ಸಿಗೆ ಬೇಸರ, ಎಲ್ಲೋ ಒಂದು ಕಡೆ ದುಃಖ ಇರುವಂಥದ್ದು. ಹಾಗೆ ಕೆಲವೊಂದು ಪ್ರಮುಖವಾದಂತಹ ಕೆಲಸ ಕಾರ್ಯಗಳು ಕೂಡ ತುಂಬ ನಿಧಾನವಾಗಿ ಸಾಗುತ್ತೆ. ಇದು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುವಂಥದ್ದು. ಹಾಗಾಗಿ ಬೇಗ ಬೇಗ ಫಲಿತಾಂಶಗಳು ಬರಬೇಕು, ಬೇಗ ಅದನ್ನು ಅನುಭವಿಸಬೇಕು, ಬೇಗ ಕೆಲವು ಸಮಸ್ಯೆಗಳು ತೀರ್ಮಾನ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆತುರವಾಗಿ ಕೆಲವು ತೀರ್ಮಾನಗಳನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಇವೆಲ್ಲವೂ ಕೂಡ ನಿಮಗೆ ಸ್ವಲ್ಪ ಈ ಜವಾಬ್ದಾರಿಯಿಂದ ನೀವು ಸ್ಕಿಪ್ ಆಗುವಂಥದ್ದು, ಜೊತೆಗೆ ನಷ್ಟ ಉಂಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಸಂಪೂರ್ಣವಾಗಿ ಈ ದಿನ ನೀವು ನವಗ್ರಹಗಳಿಗೆ ಸ್ತೋತ್ರವನ್ನು ಹೇಳಿಕೊಳ್ಳುವಂಥದ್ದು, ನವಗ್ರಹಗಳ ದರ್ಶನ ಮಾಡುವಂಥದ್ದನ್ನು ಮಾಡೋದರಿಂದ, ನವಗ್ರಹಗಳಿಗೆ ಅಧೀನರಾಗಿರೋದ್ರಿಂದ ಉತ್ತಮ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಅದೃಷ್ಟದ ದಿನ, ಸಂತೋಷದ ದಿನ, ಲಾಭದ ದಿನ. ಏಕೆಂದರೆ 11ರಲ್ಲಿ ಚಂದ್ರ ಇದ್ದಾಗ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಕ್ಕತ್ತೆ. ಯಶಸ್ಸು ಅಂತ ಹೇಳಿದ್ರೆ ನೀವು ಅಂದುಕೊಂಡಂತಹ ಯಶಸ್ಸು, ನಿಮ್ಮ ಮನಸ್ಸಿನಲ್ಲಿ ಏನು ಬರುತ್ತೋ ಅದನ್ನು ಸಾಧನೆ ಮಾಡ್ತೀರಿ. ಅಂಥ ಒಂದು ಸಾಧಕರು ನೀವಾಗಿರುವಂಥದ್ದು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಸಾಧನೆ 4 ಜನರಿಗೆ ಗೊತ್ತಾಗಿಲ್ಲ, ಆದರೆ ಈ ದಿನ ಮಾಡುವಂಥ ಸಾಧನೆ 4 ಜನರಿಗೆ ತಿಳಿಯಲ್ಪಡುವಂಥದ್ದು. ಹಾಗಾಗಿ ಅವರು ಕೂಡ ನಿಮ್ಮ ಬಗ್ಗೆ ಕುತೂಹಲದಿಂದ ನೋಡ್ತಾರೆ. ನಿಮ್ಮ ಸಾಧನೆಯ ಬಗ್ಗೆ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಂಥದ್ದು ಕೂಡ ಇದೆ. ಹಾಗೆ ಈ ದಿನದಲ್ಲಿ ಶುಭ ಕಾರ್ಯಗಳ ಬಗ್ಗೆ ಒಂದು ಪೂರ್ವ ಸಿದ್ಧತೆ ಅಥವಾ ಶುಭ ಕಾರ್ಯಗಳಿಗಾಗಿ ನಿಮ್ಮ ಒಂದು ಪ್ರೆಸೆನ್ಸ್ ಏನಿದೆ ಅದು ಬಹಳ ವಿಶೇಷವಾಗಿ ಗಮನಕ್ಕೆ ಬರುವಂಥದ್ದಿದೆ. ಹಾಗೆ ಈ ದಿನ ನಿಮ್ಮ ಸಂಗಾತಿಯಿಂದ ಆಶ್ಚರ್ಯಕರವಾಗಿರುವಂಥ ಒಂದು ಸಂಗತಿಯನ್ನು ಕೇಳುವಂಥದ್ದು ಕೂಡ ಇದೆ. ಇದು ಕೂಡ ನಿಮಗೆ ಸಂತೋಷವನ್ನು ತರುತ್ತೆ. ಈ ದಿನ ಬರುವಂಥ ಅವಕಾಶಗಳೇನಿದೆ ಸಮರ್ಥವಾಗಿ ಬಳಸ್ಕೊಳ್ತೀರಿ. ಅದರಲ್ಲೂ ವಿದ್ಯಾರ್ಥಿಗಳು ನಿಮ್ಮ ನಾಳಿನ ಭವಿಷ್ಯಕ್ಕೆ ಬೇಕಾಗಿರುವಂಥ ವಿದ್ಯಾಭ್ಯಾಸದ ದೃಷ್ಟಿಯಲ್ಲಿ ತೆಗೆದುಕೊಳ್ಳುವಂಥ ತೀರ್ಮಾನಗಳು ಕೂಡ ನಿಮಗೆ ಉತ್ತಮವಾದಂಥ ಒಂದು ಸಂತೋಷವನ್ನು ತರುತ್ತೆ. ಹಾಗಾಗಿ ನೀವು ಮಾಡಿರುವಂಥ ಸಾಧನೆ ನಿಮಗೆ ಒಂದು ಆಶ್ಚರ್ಯ, ನಿಮಗೆ ನಿಮ್ಮ ಬಗ್ಗೆ ಒಂದು ಹೆಮ್ಮೆ, ಅಭಿಮಾನ, ಆತ್ಮವಿಶ್ವಾಸ ಇದೆಲ್ಲವನ್ನು ಕೂಡ ಮೂಡಿಸುವಂಥದ್ದಾಗತ್ತೆ. ಹಾಗೆ ನಿಮ್ಮ ಕಾರ್ಯಕ್ಷಮತೆ ಪ್ರಶಂಸೆಗೆ ಒಳಗಾಗುವಂಥದ್ದು. ಹಾಗೆ ವ್ಯವಹಾರದಲ್ಲಿ ಒಂದು ಹೊಸ ಯೋಜನೆ ಇದೆ. ಯೋಜನೆ ಹಳೆಯದಾದರೂ ಕೂಡ ಅದನ್ನು ಮಾಡುವಂಥ ಶೈಲಿ ಹೊಸದಾಗಿರುತ್ತೆ.
ಹಾಗಾಗಿನೇ ಈ ದಿನ ಎಲ್ಲವನ್ನ ಕಾರ್ಯಗತಿಗೊಳಿಸುವಂಥ ಹಂಬಲ ಜಾಸ್ತಿ ಇದೆ. ಹಾಗೆ ಹಂಬಲ ಅಂತ ಹೇಳಿದ್ರೆ ಇದು ಮಹಾನ್ ಬಯಕೆ ನಿಮ್ಮದು. ಅದನ್ನು ಈಡೇರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ಮನೆ ದೇವರ ಅನುಗ್ರಹ ಬೇಕು. ಅದನ್ನು ಈ ದಿನ ನೀವು ಚಾಚು ತಪ್ಪದೆ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಆಶ್ಚರ್ಯದ ದಿನ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಒಂದು ದಿನದ ಆರಂಭ ತುಂಬ ಉತ್ಸಾಹದಾಯಕವಾಗಿರುತ್ತೆ. ನಿರೀಕ್ಷೆ ಮಾಡಿರದೇ ರೀತಿಯಲ್ಲಿ ಈ ದಿನದ ಫಲಿತಾಂಶಗಳು ಇರುತ್ತೆ. ನೀವು ಅಂದುಕೊಂಡಂಥ ವ್ಯಕ್ತಿ ನಿಮ್ಮ ಕಣ್ಣೆದುರಿಗೆ ಬರ್ತಾರೆ. ನೀವು ಮನಸ್ಸಿನಲ್ಲಿ ಮೂಡಿಸಿಕೊಂಡಂಥ ಒಂದು ಚಿತ್ರಣ ನಿಮ್ಮ ಮನಸ್ಸಿನ ಮುಂದೆ ಬರುತ್ತೆ. ಹಾಗಾಗಿನೇ ಈ ದಿನದಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಕೂಡ ನೀವು ಅಂದುಕೊಂಡಂಥ ರೀತಿಯಲ್ಲಿ ಮುನ್ನಡೆಯುವಂಥದ್ದು ಇದೆ. ಹಾಗೆ ನಿಮ್ಮ ಒಂದು ಪ್ರಯತ್ನ ಏನಿದೆ ಅದನ್ನು 4 ಜನ ಒಪ್ಪುವಂತಹ ಒಂದು ವಿಚಾರದಲ್ಲಿ ಇರುತ್ತೆ. ಹಾಗಾಗಿ ಈ ದಿನ ನೀವು ಮಾಡುವಂಥ ಕೆಲಸ ಕಾರ್ಯಗಳು ನಿಮ್ಮ ಭಿನ್ನಾಭಿಪ್ರಾಯಗಳನ್ನು ಒಂದು ರೀತಿಯಲ್ಲಿ ಪರಿಹಾರ ಮಾಡಿಕೊಳ್ಳುವಂಥ ಶೈಲಿ ಎಲ್ಲವೂ ನಿಮ್ಮ ಪ್ರೀತಿ ಪಾತ್ರರಿಗೆ ಇಷ್ಟವಾಗುತ್ತೆ. ಹಾಗೆ ಈ ದಿನ ಪರಿಚಯಸ್ಥರ ಜೊತೆಯಲ್ಲಿ ಮಾಡುವಂಥ ಒಂದು ಮಾತುಕತೆ, ಕಷ್ಟ ಸುಖಗಳ ವಿಚಾರ ವಿನಿಮಯ ಹೊಸ ದಾರಿಯನ್ನು ನಿಮಗೆ ತಂದುಕೊಡುತ್ತೆ. ಹಾಗಾಗಿ ಹೊಸ ಮಾರ್ಗೋಪಾಯ ಸಿಕ್ಕುವಂಥದ್ದು ಈ ರೀತಿಯ ಮಾತುಕತೆಯಿಂದ. ಇನ್ನು ಈ ದಿನ ಹಳೆಯ ಸಾಲಗಳನ್ನು ಇತ್ಯರ್ಥಗೊಳಿಸಬೇಕು ಅನ್ನುವಂಥ ಒಂದು ಪ್ರಯತ್ನ ಕೂಡ ಇದೆ. ಸಾಲ ತೀರಿಸಬೇಕು, ನಿರಾಳವಾಗಿರಬೇಕು, ಯಾರ ಋಣದಲ್ಲೂ ಬೀಳಬಾರದು ಅನ್ನುವಂಥ ತೀರ್ಮಾನ ಬಹಳ ಅದ್ಭುತವಾಗಿ ಇರುವಂಥದ್ದು. ಹಾಗೆ ಈ ಗ್ರಹಗತಿಗಳು ಕೂಡ ಈ ದಿನ ನಿಮಗೆ ಅನುಕೂಲಕರವಾಗಿರೋದ್ರಿಂದ ಯಾವುದನ್ನಾದರೂ ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ. ಬರುವಂತಹ ಅವಕಾಶಗಳನ್ನು ಸದುಪಯೋಗಪಡಿಸ್ಕೊಳ್ಳಿ. ವಿದ್ಯಾರ್ಥಿಗಳು ಈ ದಿನ ನಿಮ್ಮ ಎನರ್ಜಿ ಲೆವೆಲ್ ಚೆನ್ನಾಗಿದೆ, ಅದನ್ನು ಸಂಪೂರ್ಣವಾಗಿ ಬಳಸ್ಕೊಂಡು ಮುಂದುವರಿರಿ, ಒಳ್ಳೆಯದಾಗುತ್ತೆ. ಹಾಗೆ ಹಣಕಾಸಿನ ವಿಚಾರಗಳು ಕೂಡ ಈ ದಿನ ಆಶಾದಾಯಕವಾಗಿರುತ್ತೆ. ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು, ಯಾವುದೇ ಒಂದು ಯೋಜನೆಯನ್ನು ಕಾರ್ಯಗತಗೊಳಿಸುವಂಥದ್ದು ನಿಮ್ಮ ಒಂದು ಸಂಕಲ್ಪದಲ್ಲಿ ಇದ್ದರೆ ಅದನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಪ್ರಾರ್ಥನೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನದಲ್ಲಿ ನಿಮ್ಮ ಅಧಿಕಾರ ಆಗಲಿ, ನಿಮ್ಮ ಮಾತಾಗಲಿ ಬೇರೆಯವರಿಂದ ಗೌರವಿಸಲ್ಪಡಲ್ಲ. ಎಲ್ಲ ಒಂದು ಕಡೆ ನಿಮ್ಮ ಮಾನ ಹರಾಜಾಗುವಂಥದ್ದು. ನೀವು ತೆಗೆದುಕೊಂಡಂಥ ತೀರ್ಮಾನ ಈ ದಿನ ನಿಮಗೆ ಹಿನ್ನಡೆಯನ್ನು ತರುವಂಥದ್ದು. ಏಕೆಂದರೆ ವಿವೇಚನೆ ಇಲ್ಲದೆ ನೀವು ತೀರ್ಮಾನವನ್ನು ತೆಗೆದುಕೊಂಡಿದ್ದೀರಿ. ಯಾರದ್ದೋ ಒತ್ತಡಕ್ಕೆ ಒಳಗಾಗಿ ಈ ದಿನ ಅಂಥ ಒಂದು ತೀರ್ಮಾನಕ್ಕೆ ನೀವು ಕೂಡ ಸಹಕಾರ ಕೊಟ್ಟಿದ್ದೀರಿ. ಇದೆಲ್ಲವನ್ನು ಗಮನಿಸಿದ್ರೆ ಈ ದಿನ ನಿಮಗೆ ನಿಮ್ಮ ಪ್ರಯತ್ನದಲ್ಲಿ ಹಿನ್ನಡೆ ಉಂಟಾಗುವಂಥದ್ದು ಇದೆ. ಹಾಗೆ ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಈ ಕಾಲಾವಧಿ ಅನ್ನುವಂಥದ್ದು ಬಹಳ ಮುಖ್ಯ. ಹಾಗಾಗಿ ಸಮಯ ಪ್ರಜ್ಞೆ, ಈ ಟೈಮ್ ಲಿಮಿಟ್ ಅನ್ನುವಂಥದ್ರಲ್ಲೇ ನೀವು ಕೆಲಸಗಳನ್ನು ಮಾಡಬೇಕು. ಎಷ್ಟೋ ಕೆಲಸಗಳನ್ನು ಎಳೆದಾಡುವಂಥದ್ದು ಇದೆ. ಇವತ್ತೆಲ್ಲ ನಾಳೆ ಮಾಡೋದ್ರಾಯಿತು ಅನ್ನುವಂಥ ಧೋರಣೆ ಮನಸ್ಸಿನಲ್ಲಿದೆ, ಸೋಮಾರಿತನ ಇದೆ. ಇದರಿಂದ ನಿಮಗೆ ಭಾರಿ ನಷ್ಟ ಆಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನದಲ್ಲಿ ತುಂಬ ಚೆನ್ನಾಗಿ ನಡೀತಾ ಇರುವಂತಹ ಕೆಲಸ ಕಾರ್ಯಗಳನ್ನು ಹದಗೆಡಿಸುವಂಥದ್ದು, ನೀವಾಗಿ ಮಾಡುವಂಥ ಕೆಲವು ತಪ್ಪುಗಳು, ಅಪರಾಧಗಳು, ಅದರಿಂದ ಕೂಡ ಈ ದಿನ ನೀವು ದಂಡ ತೆರಬೇಕಾಗತ್ತೆ. ಸರ್ಕಾರದ ಕಾನೂನುಗಳನ್ನು ಉಲ್ಲಂಘನೆ ಮಾಡುವಂಥದ್ದು, ನೀವು ಮಾಡದೇ ಇದ್ದರೂ ನಿಮ್ಮ ಸ್ನೇಹಿತರು ಅಂಥ ಒಂದು ಸಹವಾಸ ನಿಮಗೆ ಈ ವಿಚಿತ್ರವಾದ ಅನುಭವವನ್ನು ಈ ದಿನ ತಂದುಕೊಡುತ್ತೆ. ಹಾಗೆ ಈ ದಿನ ಅತ್ಯಂತ ಕಷ್ಟಕರವಾದಂಥ ಕಾರ್ಯವನ್ನು ಮಾಡಬೇಕು ಅನ್ನುವಂಥ ಒಂದು ಒತ್ತಡ ಕೂಡ ಬರುವಂಥದ್ದು. ಇದು ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಒಂದು ಸವಾಲು, ಒಂದು ಸ್ಪರ್ಧೆ. ಅದನ್ನು ಜಯಿಸಬೇಕು. ಅದಕ್ಕಾಗಿ ಮನಸ್ಸನ್ನು ಏಕಾಗ್ರವಾಗಿ ಇಟ್ಕೊಳ್ಳಿ, ಭಗವಂತನ ಅನುಗ್ರಹ ಪಡ್ಕೊಳ್ಳಿ, ಹಿರಿಯರ ಆಶೀರ್ವಾದವನ್ನು ಪಡ್ಕೊಂಡು ಮುಂದುವರಿರಿ, ಒಳ್ಳೆಯದಾಗುತ್ತೆ. ಅದಕ್ಕಾಗಿಯೇ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಈ ದಿನ ಪಠಣ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಪ್ರಯತ್ನ ಅನ್ನುವಂಥದ್ದು ಮಾಡಬೇಕಾಗತ್ತೆ. ಕೈಯಲ್ಲಿ ಹೋಗುತ್ತೆ, ಉಗುರಿನಲ್ಲೇ ಚಿವುಟಬಹುದು, ಆದರೂ ಕೂಡ ಕೊಡಲಿ ಅನ್ನುವಂಥದ್ದು ನಿಮಗೆ ಬೇಕಾಗತ್ತೆ. ಅಷ್ಟು ರೀತಿಯಲ್ಲಿ ಪ್ರಯತ್ನಪೂರ್ವಕವಾಗಿ ಕೆಲಸಗಳನ್ನು ಮಾಡಬೇಕು. ಅಂತಹ ಸನ್ನಿವೇಶ ನಿಮ್ಮಿಂದಲೇ ಆಗಿರುವಂಥದ್ದು.
ಪ್ರಾರಂಭದಲ್ಲೇ ಅದರ ಬಗ್ಗೆ ಒಳ್ಳೆಯ ಆಲೋಚನೆಯನ್ನು ಮಾಡಿದರೆ ಕೆಲಸವನ್ನು ಹೇಗೆ ಮಾಡಬೇಕು ಅನ್ನುವಂಥ ಒಂದು ಧಾಟಿ, ಒಂದು ಮಾರ್ಗ ನಿಮಗೆ ಗೊತ್ತಾಗ್ತಾ ಇತ್ತು. ಆಗೆಲ್ಲ ಅದನ್ನು ನಿರ್ಲಕ್ಷ್ಯ ಮಾಡಿಬಿಟ್ರಿ. ಈಗ ಅದರ ಬಗ್ಗೆ ಒಂದು ಸೀರಿಯಸ್ನೆಸ್ ಬಂದಿದೆ, ಅದು ನಿಮಗೆ ಕಷ್ಟ ಸಾಧ್ಯವಾಗುವಂಥದ್ದು ಈ ಸಂದರ್ಭದಲ್ಲಿ. ಹಾಗೆ ಈ ದಿನದಲ್ಲಿ ಧನಾತ್ಮಕವಾಗಿ ಯಾವುದಾದ್ರೂ ಒಂದು ವಿಚಾರ ಪರಿಣಮಿಸಬೇಕು ಅಂತ ಹೇಳಿದ್ರೆ ನಿಮ್ಮ ಚಿಂತನೆ ಕೂಡ ಧನಾತ್ಮಕವಾಗಿರಬೇಕು. ಹಾಗಾಗಿ ಬೇರೆಯವರು ಸಾಯಲಿ ಅಂತ ಹೇಳಿ ನಾವು ವಿಷ ಕುಡಿದು ಬಯಸುವಂಥದ್ದಲ್ಲ. ಅಂದರೆ ನಾವು ದೇಹಕ್ಕೆ ವಿಷವನ್ನು ತೆಗೆದುಕೊಂಡು ಆ ವಿಷ ನಮ್ಮ ಎದುರಾಳಿಯನ್ನು ಸಾಯಿಸಲಿ ಅಂತ ಹೇಳಿ ನಾವು ಅಂದುಕೊಂಡಂತೆ ಆಗಬಾರ್ದು. ಹಾಗಾಗಿ ನಾವು ಯಾವ ರೀತಿಯಲ್ಲಿ ಆಲೋಚನೆ ಮಾಡ್ತೇವೆ ಅದೇ ರೀತಿಯಲ್ಲಿ ಫಲಗಳು ಸಿಕ್ಕತ್ತೆ ಅನ್ನುವಂಥ ಒಂದು ಪ್ರಾಕ್ಟಿಕಲ್ ನಾಲೆಡ್ಜ್ ಈ ದಿನ ನಿಮಗೆ ಬರುವಂಥದ್ದಾಗತ್ತೆ. ಹಾಗೆ ಕೆಲಸದಲ್ಲಿ ಈ ದಿನ ಸ್ವಲ್ಪ ಆಸಕ್ತಿ ಇಟ್ಕೊಳ್ಳಿ. ಹಾಗೆ ಏಕಾಗ್ರತೆ ಇರಲಿ. ವಿದ್ಯಾರ್ಥಿಗಳಿಗೆ ಈ ದಿನ ಇದು ಬಹಳ ಮುಖ್ಯ, ಇಲ್ಲಾಂದರೆ ಈ ದಿನ ಕೂಡ ನಿಮಗೆ ನಷ್ಟವಾಗಿ ಹೋಗುತ್ತೆ. ಹಾಗೆ ನಿಮ್ಮ ಎದುರಾಳಿಯ ಒಂದು ಒತ್ತಡವನ್ನು ಈ ದಿನ ತಡ್ಕೊಳ್ಬೇಕು. ಅವರನ್ನು ಆದಷ್ಟು ನಿರ್ಲಕ್ಷ್ಯ ಮಾಡಿಬಿಡಿ, ಅವರ ಬಗ್ಗೆ ಹೆಚ್ಚು ಗಮನ ಕೊಡಬೇಡಿ ಈ ದಿನದಲ್ಲಿ. ಇನ್ನು ಬಹಳ ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ದೂರದ ಪ್ರಯಾಣವನ್ನು ಮುಂದಕ್ಕೆ ಹಾಕುವಂಥದ್ದು, ಬೇರೆಯವರ ವಾಹನವನ್ನು ಓಡಿಸದೇ ಇರುವಂಥದ್ದು, ಇದನ್ನು ನೀವು ಚಾಚು ತಪ್ಪದೆ ಮಾಡಬೇಕಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಗಣಪತಿಯನ್ನು ಆರಾಧನೆ ಮಾಡಿ ನಿರ್ವಿಘ್ನವಾಗಿ ಕೆಲಸಗಳು ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಬಹಳ ಅಪರೂಪದ ದಿನ, ವಿಶೇಷವಾದಂತಹ ಕೆಲಸಗಳನ್ನು ಮಾಡುವಂತಹ ದಿನ, ನೆನಪಿನಲ್ಲಿ ಉಳಿಯುವಂಥ ಕೆಲಸಗಳನ್ನು ಮಾಡ್ತೀರಿ. ಬಹಳ ದಿನಗಳಿಂದ ಆಗದೇ ಇದ್ದಂತಹ ಕೆಲಸ ಈ ದಿನ ನಿಮ್ಮಿಂದ ಆಗಿಬಿಡುತ್ತೆ. ಏನೋ ಒಂದು ಸಣ್ಣ ಸವಾಲು ಇಲ್ಲಿವರೆಗೆ ಎದುರಾಗಿತ್ತು, ಅದನ್ನು ಬಗೆಹರಿಸ್ಕೊಳ್ತೀರಿ. ಹಾಗಾಗಿನೇ ಈ ದಿನ ನಿಮಗೆ ಆನಂದವನ್ನು ತರುವಂಥದ್ದು, ಸಂತೋಷವನ್ನು ತರುವಂಥದ್ದು. ಅದರಲ್ಲೂ ನಿಮ್ಮ ಪ್ರೀತಿ ಪಾತ್ರರಿಗೆ, ನಿಮ್ಮ ಸಂಗಾತಿಗೆ ಈ ದಿನ ನಿಮ್ಮ ಬಗ್ಗೆ ಒಳ್ಳೆಯ ಪರಿಚಯ ಆಗುವಂಥದ್ದು, ನಿಮ್ಮ ಒಂದು ಸಾಮರ್ಥ್ಯ, ನಿಮ್ಮ ಬುದ್ಧಿವಂತಿಕೆಯ ಬಗ್ಗೆ ಅವರಿಗೆ ಈ ದಿನ ಕೆಲವು ವಿಶೇಷ ವಿಚಾರಗಳು ತಿಳಿಯುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮತನವನ್ನು ತೋರಿಸಲಿಕ್ಕೆ, ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂತಹ ಸಂದರ್ಭ ಇದೆ. ಅವಕಾಶಗಳನ್ನು ಸದುಪಯೋಗಪಡಿಸ್ಕೊಳ್ಳಿ. ಹಾಗೆ ಈ ದಿನದಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು, ತಪ್ಪು ತಿಳುವಳಿಕೆಗಳು ಇದ್ದರೂ ಕೂಡ ಅದನ್ನು ದೂರವಾಗಿಸುವಂಥ ಒಂದು ಸಾಮರ್ಥ್ಯ ನಿಮ್ಮಲ್ಲಿದೆ. ಯಾಕೆಂದರೆ ರಾಜಿ ಆಗ್ತೀರಿ, ಹೊಂದಾಣಿಕೆ ಮಾಡ್ಕೊಳ್ತೀರಿ. ನೀವೇ ಮುಂದೆ ಹೋಗಿ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡು ಹಿಡ್ಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಸುಖ, ಸಂತೋಷ, ಸೌಖ್ಯ, ನೆಮ್ಮದಿ ಬೇಕು ಅಂತ ಹೇಳಿದ್ರೆ ನೀವು ಸ್ವಲ್ಪ ತ್ಯಾಗ ಮಾಡಬೇಕು. ನಿಮ್ಮ ಸಮಯವನ್ನು ಅವರಿಗಾಗಿ ಕೊಡಬೇಕು. ಹಾಗೆ ನಿಮ್ಮ ಆಲೋಚನಾ ಒಂದು ಲಹರಿಗಳೇನಿದೆ ಅದರಲ್ಲಿ ಸ್ವಲ್ಪ ಬದಲಾವಣೆಯನ್ನು ತಂದುಕೊಳ್ಬೇಕು. ನೀವು ನೋಡುವಂತಹ ದೃಷ್ಟಿಕೋನವನ್ನು ಈ ದಿನ ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ಪ್ರತಿಕ್ರಿಯೆಗಳು ಕೂಡ ನಿಮಗೆ ಧನಾತ್ಮಕವಾಗಿ ಬರುತ್ತೆ. ಹಾಗಾಗಿ ಈ ದಿನ ಎಂಥದ್ದನ್ನಾದರೂ ಕೂಡ ಪರಿವರ್ತನೆ ಮಾಡಿಕೊಳ್ಳುವಂಥ ಒಂದು ಅಗಾಧವಾದಂಥ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಬುದ್ಧಿವಂತಿಕೆ ಇದೆ, ವಿವೇಚನೆ ಇದೆ, ಸಮಯ ಪ್ರಜ್ಞೆ ಇದೆ, ಎಲ್ಲವೂ ಕೂಡ ಇದೆ. ಆದರೆ ಈ ದಿನ ನಿಮ್ಮ ಸಂಗಾತಿಯ ಮಾತನ್ನು ಸ್ವಲ್ಪ ಕೇಳಿಸ್ಕೊಂಡ್ರೆ ಸಾಕು, ಅದ್ಭುತವಾದಂತಹ ಫಲಿತಾಂಶವನ್ನು ಪಡ್ಕೊಳ್ತೀರಿ. ಹಾಗೆ ಕುಟುಂಬದಲ್ಲೂ ಕೂಡ ಈ ದಿನ ನಿಮ್ಮ ಅವಶ್ಯಕತೆಯ ಬಗ್ಗೆ ಹೆಚ್ಚು ಮಾತಾಡುವಂಥದ್ದಿದೆ. ಕುಟುಂಬದ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಶಿವ ಪಾರ್ವತಿಯರ ದರ್ಶನ ಮಾಡಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ನೆನ್ನೆಗಿಂತ ಸುಧಾರಣೆ ಇರುವಂಥ ದಿನ. ಯಾವುದೇ ಕ್ಷೇತ್ರದಲ್ಲಾದರೂ ಕೂಡ ಈ ದಿನ ಸ್ವಲ್ಪ ಸಂತೋಷ ಅನ್ನುವಂಥದ್ದು ಇದೆ. ನೆನ್ನೆಗೆ ಹೋಲಿಸ್ಕೊಂಡ್ರೆ ಈ ದಿನದ ಸಾಧನೆ ಅದ್ಭುತವಾಗಿ ಇರುವಂಥದ್ದು. ಹಾಗೆ ಹೊಸ ಹೊಸ ಪ್ರಯತ್ನಗಳು ಈ ದಿನ ನಿಮ್ಮನ್ನು ಹೆಚ್ಚು ಕ್ರಿಯಾಶೀಲರನ್ನಾಗಿರಿಸುತ್ತೆ. ತುಂಬ ಆಕ್ಟಿವ್ ಆಗಿರ್ತೀರಿ. ಯಾಕೆಂದರೆ ಹೊಸತಿದೆ, ಹೊಸ ಅವಕಾಶ ಇದೆ, ಹೊಸ ಜನ ಇದ್ದಾರೆ, ಹೊಸ ಸಂಕಲ್ಪಗಳಿದೆ, ಹೊಸದಾಗಿರುವಂಥ ಒಂದು ಚಾಲೆಂಜ್ ನಿಮ್ಮ ಎದುರಿಗೆ ಬಂದಿದೆ. ಇದೆಲ್ಲವನ್ನು ಸಮರ್ಥವಾಗಿ ನೀವು ನಿಭಾಯಿಸಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ಸ್ಕಿಲ್ಲನ್ನು, ನಿಮ್ಮ ನೈಪುಣ್ಯತೆಯನ್ನು ಸ್ವಲ್ಪ ಅಪ್ಗ್ರೇಡ್ ಮಾಡಿಕೊಳ್ಬೇಕು. ಅದಕ್ಕಾಗಿ ಒಂದು ಪ್ರಯತ್ನ ಇದೆ. ಈ ಪ್ರಯತ್ನ ಯಶಸ್ಸನ್ನು ತರುತ್ತೆ. ಹಾಗೆ ಸಮಾಜದಲ್ಲಿ ಇರುವಂಥ ಗಣ್ಯರ ಒಂದು ಭೇಟಿ, ಒಂದು ಪರಿಚಯ, ಅವರ ಜೊತೆ ಮಾತುಕತೆ, ವಿಚಾರ ವಿನಿಮಯ, ಇದು ಕೂಡ ನಿಮಗೆ ತುಂಬ ಅನುಕೂಲತೆಯನ್ನು ತರುತ್ತೆ. ಹಾಗಾಗಿ ಈ ಪ್ರಮುಖವಾದಂತಹ ಸಂಪರ್ಕ ಈ ದಿನ ಧನಾತ್ಮಕವಾಗಿರುತ್ತೆ. ಹಾಗೆ ವೃತ್ತಿಪರವಾದಂಥ ವ್ಯವಹಾರಗಳು ಕೂಡ ತುಂಬ ಉತ್ಸಾಹದಿಂದ
ಕೂಡಿರುವಂಥದ್ದು. ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಮಾತು, ಅವರ ಒಂದು ಭರವಸೆಯ ಮಾತು, ಅವರ ಸಪೋರ್ಟ್ ಅನ್ನುವಂಥದ್ದು ಈ ದಿನ ಅವಿಸ್ಮರಣೀಯವಾಗಿರುವಂಥದ್ದು, ಅಂದರೆ ಮರೆಯಲಾಗದಂಥ ಒಂದು ಸಂದರ್ಭ ಇದು. ಹಾಗಾಗಿ ಇವೆಲ್ಲವನ್ನು ನೀವು ಲೆಕ್ಕಾಚಾರ ಮಾಡಿದ್ರೆ ಈ ದಿನ ನಿಮಗೆ ಪ್ರಭಾವಿ ದಿನ, ಅನುಕೂಲಕರವಾಗಿರುವಂಥ ದಿನ, ಅದೃಷ್ಟದ ದಿನ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲೂ ಕೂಡ ಒಳ್ಳೆಯ ನಿರ್ಧಾರಗಳಿದೆ. ಇನ್ವೆಸ್ಟ್ಮೆಂಟ್ ವಿಚಾರ, ಉಳಿತಾಯದ ವಿಚಾರ, ಇದರಲ್ಲೂ ಕೂಡ ಬಹಳ ಪ್ರಬುದ್ಧರಾಗಿ ಈ ದಿನ ನಿಮ್ಮ ವರ್ತನೆ ಇರುತ್ತೆ. ಒಟ್ಟಾರೆ ಲಾಭದಾಯಕವಾದಂಥ ದಿನ. ಹಾಗೆ ಆರೋಗ್ಯದಲ್ಲೂ ಕೂಡ ಸುಧಾರಣೆ ಇರೋದರಿಂದ ಹೊಸ ಕೆಲಸಗಳನ್ನು, ಹೊಸ ವ್ಯವಹಾರಗಳನ್ನು, ಜವಾಬ್ದಾರಿಯನ್ನು ಈ ದಿನ ನೀವಾಗಿ ವಹಿಸಿಕೊಳ್ಳುವಂಥ ಸಾಧ್ಯತೆ ಇದೆ. ಅದೆಲ್ಲದಕ್ಕೂ ಕೂಡ ಗಣಪತಿಯ ಅನುಗ್ರಹ ಬೇಕು, ನಿರ್ವಿಘ್ನವಾಗಿ ಕೆಲಸಗಳಾಗಬೇಕು. ಅದಕ್ಕಾಗಿಯೇ ಗಣಪತಿಯನ್ನು ಧ್ಯಾನ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸ್ವಲ್ಪ ಮಿಶ್ರ ಫಲಗಳಿರುವಂಥ ದಿನ. ಯಾಕೆಂದರೆ ಕೆಲವೊಂದು ಪರಿಮಿತಿಗಳಿದೆ, ಕೆಲವೊಂದು ಲಿಮಿಟೇಷನ್ಸ್ ಅನ್ನುವಂಥದ್ದು ಇದೆ. ಅದನ್ನು ಮೀರಿ ಯಾವುದೇ ಕೆಲಸಗಳನ್ನು ಈ ದಿನ ಮಾಡಲಿಕ್ಕೆ ಆಗಲ್ಲ. ಯಾಕೆಂದರೆ ನಿಮ್ಮ ಕೈ ಕಟ್ಟಿ ಹಾಕಿದಂತಿರುತ್ತೆ, ಒಂದು ಚೌಕಟ್ಟಿನೊಳಗೆ ನೀವು ವರ್ತಿಸಬೇಕಾಗತ್ತೆ. ಇದು ನಿಮಗೆ ನಿಮ್ಮ ಸ್ವಭಾವಕ್ಕೆ ಸ್ವಲ್ಪ ವಿರುದ್ಧವಾಗಿ ಇರುವಂಥದ್ದು. ಸ್ವತಂತ್ರವಾಗಿರುವಂಥ ವ್ಯಕ್ತಿ ನೀವು, ಆದರೆ ಎಲ್ಲೋ ಒಂದು ಕಡೆ ನಿರ್ಬಂಧಗಳು ಈ ದಿನ ಜಾಸ್ತಿ ಇರುತ್ತೆ. ಯಾಕೋ ಏನೋ ಅಂಥ ಒಂದು ಸನ್ನಿವೇಶದಲ್ಲಿ ಈ ದಿನ ನೀವು ತಗಲಾಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇದೆ. ಹಾಗೆ ಈ ದಿನ ನಿಮ್ಮನ್ನು ನೀವೇ ಉತ್ಸಾಹಗೊಳಿಸ್ಕೊಳ್ಬೇಕು, ನಿಮ್ಮನ್ನು ನೀವೇ ಮೋಟಿವೇಟ್ ಮಾಡಿಕೊಳ್ಬೇಕು. ಏಕೆಂದರೆ ಎಲ್ಲೋ ಒಂದು ಕಡೆ ಮೋಟಿವೇಟ್ ಮಾಡುವಂಥ ಮಾತು, ಅವರ ಒತ್ತಾಸೆ ಈ ದಿನ ನಿಮಗೆ ಕಾಣಿಸಲ್ಲ, ಈ ದಿನ ನಿಮಗೆ ತಲುಪಲ್ಲ, ಅದು ಕೇಳಿಸಲ್ಲ. ಅದಕ್ಕಾಗಿಯೇ ನಿಮ್ಮನ್ನು ನೀವೇ ಹೊಗಳ್ಕೊಳ್ಬೇಕು. ನಿಮ್ಮ ಒಂದು ಸಾಧನೆಯ ದೀಪವನ್ನು ನೀವೇ ಹಚ್ಚಿಕೊಳ್ಬೇಕು. ಬೇರೆಯವರು ಹಚ್ಚಲಿಕ್ಕೆ ಈ ದಿನ ಬರಲ್ಲ, ಅವರು ಸಮಯಕ್ಕೆ ಸರಿಯಾಗಿ ನಿಮಗೆ ಸಿಕ್ಕಲ್ಲ. ಹಾಗೆ ಈ ದಿನ ನಿಮ್ಮ ಕೆಲಸದಲ್ಲಿ ಸ್ವಲ್ಪ ನಿಷ್ಠೆ, ಸ್ವಲ್ಪ ಸಂಯಮ, ಹಾಗೆ ಸ್ವಲ್ಪ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವಂಥ ಒಂದು ಸಾಮರ್ಥ್ಯವನ್ನು ಅಪ್ಲೈ ಮಾಡಿಬಿಟ್ರೆ ಅದ್ಭುತವಾದಂಥ ಯಶಸ್ಸು ಸಿಕ್ಕತ್ತೆ. ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಸೋಮಾರಿತನವೇ ನಿಮಗೆ ಮುಳುವಾಗುವಂಥದ್ದು. ಹಾಗೆ ಅತಿಯಾಗಿ ಬೇರೆಯವರನ್ನು ನಂಬುವಂಥದ್ದು, ಅವರನ್ನು ಆಶ್ರಯಿಸುವಂಥದ್ದು, ಅವರ ಹೇಳಿದಂತಹ ಒಂದು ಮಾರ್ಗದಲ್ಲಿ ನೀವು ಹೋಗುವಂಥದ್ದು, ಇವೆಲ್ಲವೂ ಕೂಡ ಈ ಡಿಪೆಂಡೆನ್ಸಿ ಅನ್ನುವಂಥದ್ದೇ ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ತರುತ್ತೆ. ಹಾಗಾಗಿ ಸ್ವತಂತ್ರ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು, ಆದರ್ಶ ವ್ಯಕ್ತಿಗಳ ಒಂದು ಸಾಧನೆಯನ್ನು ನೀವು ಮನನ ಮಾಡಿಕೊಂಡು ಅದರಂತೆ ಮುಂದುವರಿಯುವಂಥದ್ದನ್ನು ಮಾಡಿ. ಯಾರಾದರೂ ಒಬ್ಬರು ರೋಲ್ ಮಾಡೆಲ್ ಅನ್ನುವಂಥದ್ದು ಬೇಕು, ಯಾರಾದರೂ ಗುರುಗಳ ಮಾರ್ಗದರ್ಶನ ನಿಮಗೆ ಬೇಕು, ಅದನ್ನು ಹುಡುಕಿ. ಅದಕ್ಕಾಗಿಯೇ ಭಗವಂತನ ಸ್ಮರಣೆ ಮಾಡಿ ಧ್ಯಾನ ಮಾಡ್ಕೊಳ್ಳಿ. ಹಾಗೆ ಈ ದಿನ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಸ್ವಲ್ಪ ಅಸಮರ್ಥತೆ ಎದ್ದು ಕಾಣುವಂಥ ದಿನ. ನಿಮ್ಮಲ್ಲಿ ಎಲ್ಲವೂ ಇದೆ, ಸಾಮರ್ಥ್ಯ ಇದೆ, ಶಕ್ತಿ ಇದೆ, ವಿವೇಚನೆ ಇದೆ, ಮುಂದಾಲೋಚನೆ ಇದೆ, ದೂರಾಲೋಚನೆ ಇದೆ, ಎಲ್ಲವೂ ಇದೆ. ಆದರೆ ಎಲ್ಲವನ್ನು ನೋಡೇನೆ ಎಡುವಂಥದ್ದು ಕೂಡ ಇದೆ. ಅಂತಹ ಒಂದು ದುಡುಕು ಸ್ವಭಾವ ಈ ದಿನ ಇರುವಂಥದ್ದು. ಹಾಗಾಗಿ ಪ್ರಮುಖವಾದಂತಹ ವಿಷಯಗಳಲ್ಲಿ ಈ ದಿನ ಸಮಯೋಚಿತ ನಿರ್ಧಾರಗಳನ್ನು ಕಾರ್ಯಗತಗೊಳಿಸಲಿಕ್ಕೆ ಸಾಧ್ಯ ಆಗಲ್ಲ. ಎಲ್ಲವೂ ಇದ್ದರೂ ಕೂಡ ಏನೂ ಇಲ್ಲದಂತಹ ಅಸಹಾಯಕ ಸ್ಥಿತಿ ಈ ದಿನ ನಿಮ್ಮಲ್ಲಿ ಇರುವಂಥದ್ದು. ಹಾಗೆ ಹಣಕಾಸಿನ ವ್ಯವಹಾರದಲ್ಲೂ ಕೂಡ ನಿರೀಕ್ಷಿತ ಮಟ್ಟವನ್ನು ತಲುಪಲ್ಲ. ವ್ಯಾಪಾರ ವ್ಯವಹಾರಗಳು ಸರಿಯಾಗಿ ಇದ್ದರೂ ಕೂಡ ಈ ದಿನ ನೀವು ಮಾಡುವಂಥ ತಪ್ಪಿನಿಂದ ಅದು ಕೂಡ ಎಡವಟ್ಟಾಗುವಂಥದ್ದು ಇದೆ. ಇನ್ನು ಕುಟುಂಬದ ವಾತಾವರಣ ಕೂಡ ಸ್ವಲ್ಪ ತೊಂದರೆಯಲ್ಲಿ ಇರುವಂಥದ್ದು. ತಾಯಿಯವರ ಒಂದು ಮಾತಾಗಲಿ, ಅವರ ಒಂದು ಒತ್ತಾಯಪೂರ್ವಕವಾಗಿ ನೀವು ಮಾಡಲೇಬೇಕಾದಂತಹ ಕೆಲವು ಕೆಲಸ ಕಾರ್ಯಗಳಾಗಲಿ ನಿಮಗೆ ಇಷ್ಟ ಆಗಲ್ಲ. ಏಕೆಂದರೆ ಅವರಲ್ಲೂ ಕೂಡ ಈ ದಿನ ದೋಷವನ್ನು ಎಣಿಸುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಈ ದಿನ ದೈವಿಕ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸಬೇಕು ಅನ್ನುವಂಥ ಮನಸ್ಸಿದೆ, ಆದರೆ ವಾತಾವರಣ ಅದಕ್ಕೆ ವಿರುದ್ಧವಾಗಿ ಇರುವಂಥದ್ದು. ನೀವು ಅಂದುಕೊಂಡ್ರೆ ಕೆಲಸ ಆಗಲ್ಲ, ಹಿಂದೆ ಎಲ್ಲ ಆಗ್ತಾ ಇತ್ತು, ಆದರೆ ಈ ದಿನ ಅದಕ್ಕೆ ಅಡೆತಡೆಗಳು ಜಾಸ್ತಿ ಇರುತ್ತೆ. ಹಾಗೆ ಕೆಲವೊಂದು ವ್ಯವಹಾರಗಳು ಮಂದಗತಿಯಲ್ಲಿ ನಡೆಯುತ್ತೆ. ಹಾಗೆ ನಿಮ್ಮ ಸ್ಪೀಡ್ಗೆ ನೀವು ಅಂದುಕೊಂಡಂಥ ರೀತಿಯಲ್ಲಿ ಫಲಿತಾಂಶಗಳು ಸಿಕ್ಕದೇ ಇದ್ದಾಗ ನಿಮ್ಮ ಬಗ್ಗೆನೇ ನಿಮಗೆ ಬೇಸರ, ನಿಮ್ಮ ಜೀವನದ ಬಗ್ಗೆನೇ ನಿಮಗೆ ತಾತ್ಸಾರ ಆಗುವಂಥದ್ದು ಇದೆ.
ಆದರೆ ಈ ದಿನ ಸ್ವಲ್ಪ ಮನಸ್ಸು ಮಾಡಿದ್ರೆ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಭಗವಂತನ ಅನುಗ್ರಹವನ್ನು ಪಡ್ಕೊಳ್ಳಿ, ಅಂಥ ಪ್ರಯತ್ನ ಮಾಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ. ಅದರಲ್ಲೂ ಕೆಲವೊಂದು ಸೇವಾ ಕಾರ್ಯಗಳನ್ನು ನಿರ್ವಹಣೆ ಮಾಡುವಂಥದ್ದು, 4 ಜನರಿಗೆ ಉಪಕಾರ ಆಗುವಂಥ ಕೆಲಸಗಳನ್ನು ಮಾಡ್ತೀರಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ಒಂದು ಪ್ರಯತ್ನ ಕೂಡ. ಹಾಗೆ ಮನೆಯ ಹೊರಗೆ ನಿಮ್ಮ ನಡವಳಿಕೆಯಿಂದ ನೀವು ಎಲ್ಲರನ್ನ ಮೆಚ್ಚಿಸ್ತೀರಿ, ಎಲ್ಲರ ವಿಶ್ವಾಸವನ್ನು ಗಳಿಸ್ಕೊಳ್ತೀರಿ. ಹಾಗಾಗಿ ಹೊಸಬರು ಹಳಬರು ಅನ್ನುವಂಥ ಒಂದು ಭೇದ ಭಾವ ಇಲ್ಲ. ಎಲ್ಲರನ್ನೂ ಕೂಡ ಸರಿ ಸಮನಾಗಿ ನೋಡುವಂಥ ಒಂದು ತೂಕದ ವ್ಯಕ್ತಿತ್ವ ಈ ದಿನ ನಿಮ್ಮಲ್ಲಿರುತ್ತೆ. ಹಾಗೆ ಸಮಾಜದಲ್ಲಿ ಪ್ರಮುಖ ವ್ಯಕ್ತಿಗಳಿಂದ ಶುಭ ಕಾರ್ಯಕ್ಕಾಗಿ ಆಮಂತ್ರಣಗಳನ್ನು ಪಡ್ಕೊಳ್ಳುವಂಥದ್ದು, ಅವರು ಕೂಡ ನಿಮ್ಮ ಒಂದು ಉಪಸ್ಥಿತಿಯನ್ನು ಬಯಸುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಗಣ್ಯರಲ್ಲಿ ಗಣ್ಯರಾಗಿ ಕಾಣಿಸ್ಕೊಳ್ಳುವಂಥ ಅವಕಾಶಗಳು ಕೂಡ ಈ ದಿನ ಇದೆ. ಹಾಗೆ ಈ ದಿನ ಮಕ್ಕಳ ಬಗ್ಗೆ, ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ, ಶುಭ ಕಾರ್ಯಗಳ ಬಗ್ಗೆ, ಶುಭ ಸಂಗತಿಗಳನ್ನು ಕೇಳುವಂಥದ್ದು, ಎಲ್ಲ ಒಂದು ಕಡೆ ಶುಭ ಸುದ್ದಿ ಅನ್ನುವಂಥದ್ದು ನೀವು ಕೇಳ್ತೀರಿ. ಹಾಗೆ ವೃತ್ತಿಯಲ್ಲಿ ಮತ್ತು ಉದ್ಯೋಗದಲ್ಲಿ ನಿರೀಕ್ಷಿತ ಪ್ರಗತಿಯನ್ನು ಈ ದಿನ ಕಾಣಲಿಕ್ಕೂ ಸಾಧ್ಯ ಇದೆ. ಹಾಗೆ ಈ ದಿನ ನೀವು ಮಾಡುವಂಥ ಎಲ್ಲ ಪ್ರಯತ್ನಗಳಲ್ಲೂ ಕೂಡ ಅನಿರೀಕ್ಷಿತವಾದಂತಹ ಫಲಿತಾಂಶಗಳು ಸಿಕ್ಕತ್ತೆ. ಇನ್ನು ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ಇದ್ದಂತಹ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ. ಹಾಗೆ ಅತಿ ತುರ್ತಾಗಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳ ಬಗ್ಗೆ ಈ ದಿನ ನೀವು ಹೆಚ್ಚು ತಲೆ ಕೆಡಿಸ್ಕೊಳ್ಳುವಂಥದ್ದು, ಅದನ್ನೇ ಪದೇ ಪದೇ ಆಲೋಚನೆ ಮಾಡುವಂಥದ್ದು ಕೂಡ ಆಗುತ್ತೆ. ಹಾಗಾಗಿ ಮನಸ್ಸಿನಲ್ಲಿ ತಹಬಂದಿಗೆ ತಂದುಕೊಳ್ಳುವಂಥ ಸನ್ನಿವೇಶ ಇಲ್ಲಿ. ಜೊತೆಗೆ ಈ ದಿನ ಒತ್ತಡದಿಂದ ಮುಕ್ತರಾಗಲಿಕ್ಕೆ ಕೆಲಸಗಳನ್ನು ಪ್ರಿಯಾರಿಟೈಸ್ ಮಾಡಿಕೊಳ್ಳಿ. ಯಾವ ಕೆಲಸ ಮೊದಲು, ಯಾವುದು ನಂತರ ಅನ್ನುವಂಥದ್ದನ್ನು ಒಂದು ಪಟ್ಟಿ ಮಾಡಿಕೊಳ್ಳಿ. ಅದು ನಿಮಗೆ ಸಹಾಯಕ್ಕೆ ಬರುತ್ತೆ. ಕೆಲಸಗಳನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತೀರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ಕೃಷ್ಣನನ್ನು ಆರಾಧನೆ ಮಾಡಿ ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.